ಕರ್ತರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಯಾವುದು? ಪ್ರಕಟಣೆ 21. ಯಾವುದು ಕುರಿತಾಗಿ, ಏನಕ್ಕೋಸ್ಕರ ನಾವು ರಕ್ಷಣೆ ಹೊಂದಿದ್ದೀವಿ, ಏನಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ನಡೀತಾ ಇದ್ದೀವಿ ಅನ್ನೋದನ್ನು ಎಲ್ಲಿ ನೋಡ್ಕೊಂಡ್ವಿ? ಪ್ರಕಟಣೆ 21. ಪ್ರಕಟಣೆ 21ರಲ್ಲಿ ಏನು ಹೇಳ್ತಾ ಇದೆ? ಹೊಸ ಭೂಮಿ, ಹೊಸ ಲೋಕವನ್ನು ಯಾವ ರೀತಿ ನಮಗಿರುತ್ತೆ ಅಂತ. ಆಮೇನ್. ದೇವರು ಪರಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ? ನಮಗೋಸ್ಕರ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆಮೇನ್. ಪರಲೋಕಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆದರೆ ಈ ವಾರದಲ್ಲಿ ಯಾವುದು ಕುರಿತಾಗಿ ನೋಡೋಣ ಅಂದರೆ, ಕೀರ್ತನೆ 27ರಲ್ಲಿ 1-4 ವಾಕ್ಯದವರೆಗೆ ಹೋದುವಾಗ ಏನು ಹೇಳ್ತಾ ಇದೆ? ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ಏನಾಗಿದೆ? ಬೆಳಕಾಗಿದ್ದಾರೆ, ನನ್ನ ರಕ್ಷಕರಾಗಿದ್ದಾರೆ ಅಂತ. ಏನಕ್ಕೋಸ್ಕರ ದೇವರು ಬೆಳಕಾಗಿದ್ದಾರೆ? ಯಾಕೆ ದೇವರನ್ನು ಬೆಳಕು ಅಂತೀವಲ್ಲ, ಯಾಕೆ ಬೆಳಕು ಅಂತೀವಿ? ಯಾಕಂದರೆ ಇನ್ನೊಂದು ಕಡೆ ಏನು ಹೇಳುತ್ತೆ? ನಿಮ್ಮ ವಾಕ್ಯವು ನನ್ನ ದಾರಿಗೆ ದೀಪವು, ಕಾಲಿಗೆ ಬೆಳಕು ಆಗಿದೆ ಅಂತ. ಈ ಬೆಳಕು ಅಂದರೆ ಏನು? ಪ್ರಕಾಶ ಅಂತ ಹೇಳ್ತೀರಾ. ಈ ಪ್ರಕಾಶ ಏನು ನಮಗೆ ಅರ್ಥ ಮಾಡಿಸ್ತಾ ಇದೆ? ಕತ್ತಲೆಯಿಂದ ನಮ್ಮನ್ನು ಬೇರ್ಪಡಿಸೋದು ಬೆಳಕು ಅಂತೀರಾ. ಬೇರೆ ದೇವರು ನನ್ನ ಬೆಳಕು, ರಕ್ಷಣೆಯೂ ಆಗಿದ್ದಾರೆ. ರಕ್ಷಣೆ ಏನಂತ ಲಾಸ್ಟ್ ವೀಕ್ ಅರ್ಥ ಮಾಡ್ಕೊಂಡ್ವಿ. ಹಾಗಂದ್ರೆ ಈ ಬೆಳಕೇನು? ನೆಕ್ಸ್ಟು 2ನೇ ವಾಕ್ಯದಲ್ಲಿ 27ರಲ್ಲಿ 2ನೇ ವಾಕ್ಯದಲ್ಲಿ 2-3 ಓದಿ. ಕೀರ್ತನೆಗಳು 27 ವಚನ 2 ಮತ್ತು 3. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಇಳಿದು ಬಂದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವಾಗೇ ಇರುವೆನು. ಆಮೇನ್. ಆಮೇನ್. ನಾವು ಈ ಕಾಲದಲ್ಲಿ ಎಲ್ಲೂ ಹೋಗಿ ಯುದ್ಧ ಮಾಡ್ತಾ ಇಲ್ಲ. ಮತ್ತೆ ಯಾವುದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಆ ಕಾಲದಲ್ಲೂ ಸಹ ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಅನುದಿನವೂ ಕೀರ್ತನೆ ಓದೋರು ಇದ್ದಾರೆ. ಅನುದಿನವೂ ಕೀರ್ತನೆ ಓದುವಾಗ ಕೆಲವು ಕಡೆ ಏನು ಹೇಳ್ತಾರೆ? ನನಗೆ ವಿರೋಧವಾಗಿ ಬರುವಂಥ ವೈರಿಗಳನ್ನು ನೀವು ದೇವರೇ ಸೋಲಿಸ್ತೀರಾ. ಮತ್ತೆ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಏನು ಹೇಳ್ತಾರೆ? ನುಂಗಿ ಬಿಡಬೇಕೆಂದು ಬರ್ತಾ ಇರುವಂಥ ವೈರಿಗಳು ಅಂತ. ಯಾವುದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಆತ್ಮಿಕ ರೀತಿಯಾದ ವೈರಿಗಳು. ಆಮೇನ್. ನಮಗೆ ಆತ್ಮಿಕ ರೀತಿಯಾಗಿ ಏನಿರುತ್ತೆ? ಇಷ್ಟು ವೈರಿಗಳಿದೆ. ಮೊದಲನೇ ವೈರಿ ಯಾರು? ಮಾಂಸ. ಮೊದಲನೇ ವೈರಿ ಮಾಂಸ. ಮಾಂಸ ಅಂದರೆ ನಮ್ಮ ಆಸೆ ಮೊದಲನೇದು. 2ನೇದು ಯಾವುದು? ಪಿಶಾಚಿ. ಪಿಶಾಚಿಯನ್ನು ಬಿಟ್ಟರೆ ಏನಿದೆ? ಲೋಕ, ಮಾಂಸ, ಪಿಶಾಚಿಯನ್ನು ಜಯಿಸಿ ಎದ್ದು ಬಂದರು. ಅಂದರೆ ಇದೆಲ್ಲವನ್ನು ನಮ್ಮ ರೀತಿಯಲ್ಲೇ ಇದ್ದು, ನಮ್ಮ ಥರಾನೇ ಇದ್ದು ಜಯಿಸಿ ಯೇಸು ಕ್ರಿಸ್ತು ಎದ್ದು ಬರ್ತಾ ಇದ್ದಾರೆ. ಆಮೇನ್. ಎದ್ದು ಬರುವಂಥ ದೇವರಿಗೆ ನಾವೇನು ಮಾಡ್ತಾ ಇದ್ದೀವಿ? ಇವಾಗ ನಾವು ಅದೇ ರೀತಿಯಲ್ಲಿ ಎದ್ದು ಬರಬೇಕು ಅಂತ ಅವರ ಆಸೆ. ಆಮೇನ್. ಆದರೆ ಎಷ್ಟು ಜನ ನಿಜವಾಗ್ಲೂ ಆ ರೀತಿ ನಡೀತಾ ಇದ್ದೀವಿ? ಲೋಕವನ್ನು ಮೀರಿ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಾವು ಸುಳ್ಳುಗಾರು ಅಂತ ಯಾರು ಹೇಳ್ತಾ ಇದ್ದಾರೆ? 1ನೇ ಯೋಹಾನದಲ್ಲಿ ಮಾತಾಡ್ತಾರೆ. ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಿಕೊಂಡ್ರೆ ನನ್ನನ್ನು ನಾನೇ ಏಮಾರಿಸ್ಕೊಳ್ತಾ ಇದ್ದೀವಿ. ಹಂಗಂದ್ರೆ ಏನು ವ್ಯತ್ಯಾಸ? ಇವಾಗಲೂ ಇದಕ್ಕೆ ಮುಂಚೆ ಇದ್ದಿದ್ದಕ್ಕೆ ಏನು ವ್ಯತ್ಯಾಸ? ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಮೊದಲು, ರಕ್ಷಣೆ ಆದ ಮೇಲೂ ನಮಗೂ ನಿಮಗೆ ಏನು ವ್ಯತ್ಯಾಸ ಇದೆ? ರಕ್ಷಣೆ ಆಗದೇ ಇರೋರಲ್ಲೂ ಪಾಪ ಇದೆ, ನಮ್ಮಲ್ಲೂ ಪಾಪ ಇದೆ. ಮತ್ತೇನು ವ್ಯತ್ಯಾಸ? ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಬೇಕು. ಅವರಿಗೂ ನಮಗೂ ಏನು ವ್ಯತ್ಯಾಸ ಇದೆ ಅಂತ. ಆ ವ್ಯತ್ಯಾಸ ಅರ್ಥ ಆಗದೆ ಹೋದರೆ ಬೆಳಕಲ್ಲಿ ನಾವು ನಡೆಯೋದಕ್ಕಾಗಲ್ಲ. ಈ ಬೆಳಕಲ್ಲಿ ನಡಿಬೇಕಂದ್ರೆ 5ನೇ ವಾಕ್ಯದವರೆಗೆ ಆಯ್ತಲ್ಲ, ಕಂಟಿನ್ಯೂ ಮಾಡಿ. ವಚನ ಇಲ್ಲ, 4 ಮತ್ತು 5 ಓದಿ. 4 ಓದಿದ ಮೇಲೆ ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಕೀರ್ತನೆ 27 ವಚನ 4 ಮತ್ತು 5. ನನ್ನ ಜೀವಮಾನದಲ್ಲೆಲ್ಲ ಕರ್ತರ ಮನೆಯಲ್ಲಿ ವಾಸ ಮಾಡುತ್ತಾ ಅವರ ಪ್ರಸನ್ನತೆಯನ್ನು ನೋಡುವುದಕ್ಕೂ ಅವರ ಮಂದಿರದಲ್ಲಿ ಮಾಡೋದಕ್ಕೂ. ಮೊದಲು ಏನು ಹೇಳ್ತಾ ಇದ್ದಾರೆ? ಜೀವಮಾನವೆಲ್ಲ ನಾನು ಕರ್ತರ ಮಂದಿರದಲ್ಲಿ ವಾಸ ಮಾಡುತ್ತಾ ಅವರ ಪ್ರಸನ್ನತೆಯನ್ನು ನೋಡುವುದಕ್ಕೂ ಅವರ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಕರ್ತರಿಂದ ಕೇಳಿಕೊಳ್ತಾ ಇದ್ದಾರೆ. ಆಮೇನ್. ದೇವರ ಹತ್ರ ಏನಂತ ಕೇಳ್ಕೊಂತ ಇದ್ದಾರೆ ದಾವೀದು? ನನಗೆ ದೇವರ ಪ್ರಸನ್ನತೆಯಲ್ಲೇ ಇರಬೇಕು ಅಂತ ಮೊದಲು ಅವರ ಒಳ್ಳೆತನವು ನಾನು ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ. ದೇವರ ಒಳ್ಳೆತನವನ್ನು ನಾನು ಕಂಡುಕೊಳ್ಬೇಕು ಅಂತ.
ದೇವರ ಒಳ್ಳೆತನವನ್ನು ಕಂಡುಕೊಳ್ಳುವುದು ನೆಕ್ಸ್ಟ್ ನಾವು ಬರುವಂಥ ಜೀವನದಲ್ಲ, ಈ ಜೀವನದಲ್ಲೇ ದೇವರು ನಮಗೆ ಅವರ ಒಳ್ಳೆತನವನ್ನು ಕಲಿಸ್ತಾರೆ. ಆಮೇನ್. ದೇವರ ಒಳ್ಳೆತನವನ್ನು ಕಲಿಯೋದಂದರೆ 11, 12, 14 ಲಾಸ್ಟ್ವರೆಗೂ ಓದಿ. ಅದಾದ್ಮೇಲೆ ಮೊದಲನೇ ಯೋಹಾನ ಓದೋಣ, 11ರಿಂದ 14. ಕೀರ್ತನೆ 27:11. ಕರ್ತರೇ, ನಿಮ್ಮ ಮಾರ್ಗವನ್ನು ನನಗೆ ಬೋಧಿಸು, ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಕರ್ತರ ದಯೆಯನ್ನು ಅನುಭವಿಸುವುದೆಂದು ದೃಢವಾಗಿ ನಂಬಿದ್ದೇನೆ. ನನ್ನ ಜೀವಮಾನದಲ್ಲಿಯೇ ಕರ್ತರ ಒಳ್ಳೆತನವನ್ನು ನಾನು ಅನುಭವಿಸ್ತೇನೆ ಅಂತ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಾಕ್ಯ ಏನ್ ಹೇಳ್ತಾ ಇದ್ದಾರೆ ನೋಡಿ. ಕರ್ತರನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯ ಧೈರ್ಯದಿಂದ ಇರಲಿ. ಕರ್ತರನ್ನು ನಿರೀಕ್ಷಿಸಿ ಏನ್ ಮಾಡು? ದೃಢವಾಗಿರು, ನಿನ್ನ ಹೃದಯ ಧೈರ್ಯವಾಗಿರ್ಲಿ. ತಿರುಗಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಕರ್ತರಲ್ಲಿ ನಿರೀಕ್ಷೆಯಾಗಿರು. ಕರ್ತರಲ್ಲಿ, ಸರಿ, ಓಕೆ, ನಾನು ಇವಾಗೆಲ್ಲ ಇದಿಷ್ಟು ಓದಿಸಿದೆ ಏನಕ್ಕಂದ್ರೆ ಪ್ರಶ್ನೆಗಳು ನಮ್ಮಲ್ಲಿ ಬರಬೇಕು ಅಂತ. ನಮ್ಮಲ್ಲಿ ಬರಬೇಕಾಗಿರೋ ಕೆಲವು ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಯಾವುದಂದ್ರೆ, ದೇವರಲ್ಲಿ ನಿರೀಕ್ಷೆ ಇಟ್ಟು ನಡೆಯೋದಂದ್ರೆ ಏನು? ದೇವರ ಬೆಳಕಲ್ಲಿ ನಡೆಯೋದಂದ್ರೆ ಏನು? ಮೊದಲನೇ ಪ್ರಶ್ನೆ, ದೇವರ ಬೆಳಕಿನಲ್ಲಿ ನಡೆಯೋದಂದ್ರೆ ಏನು? 2, ದೇವರ ಬೆಳಕಿನಲ್ಲಿ ನಡೆಯುವವರೆಗೆ ದೇವರು ಮಾಡುವಂಥದ್ದೇನು? ಮೊದಲು, ಯಾಕಂದ್ರೆ ಎಲ್ಲ ವಿಷಯಕ್ಕೂ ಏನಾದರೂ ಒಂದು ನಮಗೇನು ಮಾಡ್ತಾರೆ? ದೇವರು ವಾಪಸ್ ಕೊಡ್ತಾರೆ. ಹಂಗಿರುವಂಥ ದೇವ್ರ ಹತ್ರ ನಾನು ಹೋಗಿ ಒಂದು ವಿಷಯ ಕೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ತಕ್ಕಾಗೆ ನಾನೇನು ಮಾಡ್ಕೊಬೇಕು? ಪಡೆದುಕೊಳ್ಬೇಕು. ಆಮೇನ್. ಈ ಪಡೆದುಕೊಳ್ಳೋದು ಏನನ್ನ ಪಡ್ಕೊಳ್ತಾ ಇದ್ದೀವಿ ನಾವು? ಈ ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅನುದಿನವೂ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ನಾವು ಏನು ಪಡ್ಕೊಳ್ತಾ ಇದ್ದೀವಿ? ನಮ್ಗೇನು ಸಿಗ್ತಾ ಇದೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ? ಓಕೆ, ಕೃಪೆ ಸಿಗ್ತಾ ಇದೆ. ಓಕೆ, ಆ ಕೃಪೆ ಏನಕ್ಕೋಸ್ಕರ ಅಂತ ನಾವು ನೋಡ್ಕೊಂಡು, ನಮ್ಮ ಕೃಪೆ ಏನಕ್ಕೆ ಬೇಕು? ದೇವರಂತೆ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಮಗೆ ಕೃಪೆ ಬೇಕು. ಆದರೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ, ಈ ಕೃಪೆ ಇಟ್ಕೊಂಡು ನಾವೇನು ಮಾಡಬೇಕು? ನಮ್ಗೇನಕ್ಕೋಸ್ಕರ ದೇವರು ಆಶೀರ್ವಾದ ಕೊಡ್ತಾರೆ? ಸಿಂಪಲ್ ಆದ ಪ್ರಶ್ನೆ. ದೇವ್ರು ನಮ್ಮನ್ನು ಆಶೀರ್ವದಿಸಲ್ವಾ? ಆಶೀರ್ವದಿಸ್ತಾರೆ. ಅವರ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾರೆ. ಮತ್ತೆ ಏನಕ್ಕೋಸ್ಕರ ಆಶೀರ್ವದಿಸ್ತಾರೆ? ಇವಾಗ ಯಾರಿಗೆಲ್ಲ ಆಶೀರ್ವಾದ ಬೇಕು? ಎಲ್ರಿಗೂ ಆಶೀರ್ವಾದ ಬೇಕು. ನಮ್ಮೆಲ್ರಿಗೂ ಇರುವಂತ ಆಸೆ, ನಮ್ಮೆಲ್ರಿಗೂ ಇರುವಂತ ಆಸೆ ಏನು? ಆಶೀರ್ವಾದ ಬೇಕು ಅಂತ. ಯಾರು ದೇವರು ಆಶೀರ್ವಾದ ಕೊಡುವಾಗ ದೇವರೇ ಆಶೀರ್ವಾದ ಬೇಡ ಅಂತ ತಳ್ಳುವಂತ ಮನುಷ್ಯರು ಯಾರು ಇಲ್ಲ. ಮತ್ತೆ ಈ ಆಶೀರ್ವಾದ ಪಡ್ಕೊಳ್ಳೋಕೆ ನಾವೇನು ಮಾಡಬೇಕು? ಮಾರ್ಗದಲ್ಲಿ ಬೇರೆ ನಡೀತಾ ಇದ್ರೆ, ಇವಾಗ ಹಿಂಗೆ ಹೇಳೋದು, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಏನು ಹೇಳೋಣ ಅಂದರೆ, ಡೈಲಿ ನಾನು ಸ್ಕೂಲ್ಗೆ ಹೋಗೋದ್ರಿಂದ ನಾನು ಏನು ಕಲಿಯಲ್ಲ. ಸ್ಕೂಲ್ಗೆ ಹೋಗ್ತಾ ಇರೋದೇನಕ್ಕೆ? ನಾನು ಕಲಿಯೋಕ್ಕೆ. ಆದರೆ ನಾನು ಸ್ಕೂಲ್ಗೆ ಹೋಗೋದ್ರಿಂದ ಕಲಿಯಲ್ಲ, ಕುಳಿತುಕೊಂಡು ಕೇಳಿಸ್ಕೊಳ್ಳೋದ್ರಿಂದ ಏನಾಗ್ತಾ ಇದ್ದೀನಿ? ಕಲಿತಾ ಇದ್ದೀನಿ. ಅದೇ ರೀತಿ ನಾನು ಡೈಲಿ ದೇವರ ಪ್ರಸನ್ನತೆಗೆ ಹೋಗೋದ್ರಿಂದ ಏನನ್ನು ಕಲ್ತ್ಕೊಳ್ಳೋಕ್ಕಾಗಲ್ಲ. ಡೈಲಿ ನಾನು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಏನನ್ನು ಕಲಿಯೋಕ್ಕಾಗಲ್ಲ. ಆದರೆ ಪ್ರಾರ್ಥನೆ ಮಾಡಿ ಕುಳಿತುಕೊಂಡು ದೇವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಳುವಾಗ ನಾವು ಕಲಿತೀವಿ. ಅದೇ ರೀತಿ ಆಶೀರ್ವಾದ ದೇವ್ರ ಹತ್ರ ಅಂದ ಪಡೆದುಕೊಳ್ಳೋದು ಯಾವ ರೀತಿಯಲ್ಲಿ? ಯಾಕಂದರೆ ಬೈಬಲಲ್ಲಿ ಇರುವಂಥ ಎಲ್ಲರನ್ನು ನೋಡಿ, ಬೈಬಲಲ್ಲಿ ಇರುವಂಥ ಎಲ್ಲ ಕ್ಯಾರೆಕ್ಟರ್ ಅಂದರೆ ಯಾರೆಲ್ಲ ವ್ಯಕ್ತಿಗಳಿದ್ದಾರೋ ಅದರಲ್ಲಿ 75% ಜನ ಸರಿಯಾಗಿ ಮುಗಿಸಿಲ್ಲ, ತಮ್ಮ ಓಟವನ್ನು ಸರಿಯಾಗಿ ಮುಗಿಸಿಲ್ಲ. ಬೈಬಲಲ್ಲಿ ಇರುವಂಥ ಎಲ್ಲ ಜನರಲ್ಲೂ 75% ಜನ ತಮ್ಮ ಓಟವನ್ನು ಸರಿಯಾಗಿ ಮುಗಿಸಿಲ್ಲ. ಬರೀ 25% ಮಾತ್ರ ಏನು ಮಾಡಿದ್ದಾರೆ? ತಮ್ಮ ಓಟವನ್ನು ಸರಿಯಾಗಿ ಮುಗಿಸಿದ್ದಾರೆ. ಅದರಲ್ಲಿ ಒಬ್ಬರು ಯಾರು? ದಾವಿದನಾಗಿರಲಿ, ಪೌಲಾಗಿರಲಿ ಏನು ಮಾಡಿದ್ರೆ ಅಂದರೆ ತಮ್ಮ ಓಟವನ್ನು ಮುಗಿಸಿದ್ರು. ಓಟವನ್ನು ಶುರು ಮಾಡೋ ದೊಡ್ಡ ವಿಷಯ ಅಲ್ಲ. ಅದಕ್ಕೆ ದೇವ್ರು ಏನು ಹೇಳ್ತಾರೆ? ಎಷ್ಟೋ ಜನ ನನ್ನ ಹಿಂದೆ ಬರ್ತಾರೆ, ಅದರ ಕೊನೆಯಲ್ಲಿ ಸ್ವಲ್ಪ ಜನರೇ ನನ್ನ ಜೊತೆಯಲ್ಲಿ ಉಳಿತಾರೆ ಅಂತ. ನಾವು ಶುರುವಲ್ಲಿ ಏನಾಗತ್ತಂದರೆ, ರಕ್ಷಣೆ ಹೊಂದ್ಕೊಂಡಿದ್ದ ತಕ್ಷಣ ಒಂದು ಏನು ಮಾಡ್ತಾನೆ? ಜೋಶ್ ಬರುತ್ತೆ ನಮ್ಮಲ್ಲಿ. ಏನಂತ ಒಂದು ಎನರ್ಜಿ ಬಂದಂಗೆ ಏನು ಮಾಡ್ತೀವಿ? ರಕ್ಷಣೆ ಹೊಂದ್ಕೊಂಡ್ವಿ, ಬ್ಯಾಪ್ಟಿಸಮ್ ಆಯಿತು ಅಂತ ತಕ್ಷಣ ಏನಾಗುತ್ತೆ? ಒಂದು ಎನರ್ಜಿ ಬಂದಿದ್ದ ತಕ್ಷಣ ಏನು ಮಾಡ್ತೀವಿ? ದೇವ್ರಿಗೋಸ್ಕರ ಅದು ಮಾಡೋಣ, ಇದು ಮಾಡೋಣ, ಏನೇನೋ ಮಾಡೋಣ ಅಂತ ಸಂತೋಷದಲ್ಲಿ ಮಾಡ್ತೀವಿ. ಆದರೆ 1 ವರ್ಷ ಆದಮೇಲೆ ಯಾರು ಅದೇ ಥರ ಇರ್ತಾರೆ? 5 ವರ್ಷ ಆದಮೇಲೆ ಯಾರು ಅದೇ ಥರ ಇದ್ದಾರೆ? ನಾನು ಶುರುವಲ್ಲಿದ್ದಂಥ ನಿಂಗೆ ಆದಿಲಿருந்து அன்பை எழுந்துக்கொண்டீங்க.
ಸ್ಟಾರ್ಟಿಂಗಲ್ಲಿ ಇದ್ದಂಥ ಪ್ರೀತಿಯನ್ನು ಏನು ಮಾಡಿದ್ರಿಂದ ದೇವರು ಹೇಳ್ತಾ ಇದ್ದಾರೆ, ಮರ್ತು ಬಿಟ್ರಿ. ನಾವು ಮರೆಯೋದಕ್ಕೆ ಕಾರಣ ಏನು? ದೇವರ ವಾಕ್ಯವನ್ನು ಮರೆಯೋದಕ್ಕೆ ಕಾರಣ ಏನು? ಅಲ್ಲ 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 ನಾವು ದೇವರ ಇದನ್ನು ಮರೆಯೋದಕ್ಕೆ ಕಾರಣ ದೇವರ ಜೊತೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ದೇವರ ಜೊತೆ ನಮಗೇನಿಲ್ಲ, ಬೆಳೀತಾ ಇಲ್ಲ. ನಾವು ಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಿ ಕುಳಿತುಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ನರ್ಸರಿಲೇ ಕುಳಿತುಕೊಂಡಿದ್ರೆ ಸಾಯೋವರೆಗೂ ನಾನು ABCDನೇ ಕಲಿಬೇಕು. ನರ್ಸರಿ ದಾಟಿ ನಾನು LKG UKG ಬರಬೇಕಂದ್ರೆ ಏನು ಮಾಡಬೇಕು? ಕಲಿತು ಟೆಸ್ಟ್ ಪಾಸ್ ಮಾಡಬೇಕು, ಪರೀಕ್ಷೆಗಳನ್ನು ಏನು ಮಾಡಬೇಕು? ಪಾಸ್ ಆಗಬೇಕು. ಪರೀಕ್ಷೆ ಪಾಸ್ ಮಾಡದೆ ನರ್ಸರಿಯಿಂದ LKG ಕೂಡ ತಳ್ಳಲ್ಲ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಸರಿ ಹೋಗ್ಲಿ ಆಮೇಲೆ ಕಲಿತಾರೆ, ಆಮೇಲೆ ಕಲಿ. ಎಷ್ಟು ವರ್ಷ ತಳ್ಳೋಕ್ಕಾಗತ್ತೆ? ಒಂದು ಸರ್ಟನ್ ಲಿಮಿಟ್ ಆದಮೇಲೆ ಏನು ಮಾಡ್ತಾರೆ? ತಳ್ಳಲ್ಲ. ಕಲಿಯೋವರೆಗೂ ಅದೇ ಕ್ಲಾಸಲ್ಲಿ ಇರಿಸ್ತಾರೆ. ಅದೇ ಥರನೇ ನಾವು ಸಹ ಯೋಚನೆ ಮಾಡಿ, ಮೊದಲನೇ ಸತಿ ಫೇಲ್ ಆಗುವಾಗ ಏನು ಮಾಡ್ತೀವಿ? ಆಯಿತು, ಒಂದು ಸತಿ ಆಗ್ಬಿಡ್ತು, ಏನು ಮಾಡೋಣ, ನೆಕ್ಸ್ಟ್ ಟೈಮು ಬರೆದು ಚೆನ್ನಾಗಿ ಪಾಸ್. ಇದು ಹೆಂಗಿದೆ ಗೊತ್ತಾ? ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಸ್ಕೂಲಲ್ಲಿ ಓದ್ತಾ ಇರುವಾಗ ಎಲ್ಲರೂ ಮಾಡುವಂಥ ಕೆಲಸ ಇದು. ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ರೆ ಏನು ಮಾಡ್ತಾರೆ? ಮಿಡ್ ಟರ್ಮಲ್ಲಿ ಫೇಲ್ ಆಗಿರ್ತೀವಿ, ಆಗಿದ ತಕ್ಷಣ ಏನು ಹೇಳ್ತೀವಿ? ಸರಿ ಆಯಿತು, ಚೆನ್ನಾಗಿ ಓದಿ ಏನು ಮಾಡಬೇಕು, ನೆಕ್ಸ್ಟ್ ಟೈಮ್ ಈ ಪರೀಕ್ಷೆ ಬರುವಾಗ ಚೆನ್ನಾಗಿ ಮಾಡಿಬಿಡ್ಬೇಕು, ಫೈನಲ್ ಎಕ್ಸಾಮಲ್ಲಿ ನಾನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಆ ಮಿಡ್ ಟರ್ಮ್ಗೂ ಫೈನಲ್ ಇರುವಂಥ ಸಮಯದಲ್ಲಿ ಎಷ್ಟು ಜನ ನಿಜವಾಗ್ಲೂ ಕೂತ್ಕೊಂಡು ಓದ್ತೀವಿ? ಯಾರೂ ಓದಿರಲ್ಲ, ಸರಿಯಾಗಿ ಓದಿರಲ್ಲ. ಅದೇ ಥರನೇ ದೇವರು ಒಂದು ಪರೀಕ್ಷೆಗೂ ಇನ್ನೊಂದು ಪರೀಕ್ಷೆಗೆ ಸಮಯ ಕೊಡುವಾಗ ನಾವೇನು ಮಾಡಲ್ಲ ಅಂದರೆ, ನಾವು ಓದಲ್ಲ. ಓದಲ್ಲ ಅಂದರೆ ನಾವು ತಯಾರು ಮಾಡ್ಕೊಳ್ಳಲ್ಲ. ನಮಗೆ ಎಷ್ಟೋ ಸತಿ ಪರೀಕ್ಷೆಗಳು ಬಂದೂ ನಾವು ಬಿಟ್ಟು ಏನಾಗುತ್ತೆ, ಒಂದೊಂದು ಪರೀಕ್ಷೆ ಬರುವಾಗಲೂ ದೇವ್ರು ಏನಾಗ್ಬಿಡ್ತಾರೆ ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ. ಈ ಸೈಲೆಂಟಾಗಿರುವಾಗ ದೇವರು ಏನಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ? ಪರೀಕ್ಷೆ ನಡೀತಾ ಇದೆ ಅಂತ. ಪರೀಕ್ಷೆ ನಡೆಯುವಾಗ ಕ್ಲಾಸ್ ಟೀಚರ್ ಏನು ಮಾಡಲ್ಲ? ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಈ ಪರೀಕ್ಷೆಗಳನ್ನು ದಾಟಿ ಬರದೇ ಹೋದರೆ ದೇವರ ಹತ್ರದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಜೀವಮಾನವೆಲ್ಲ ಒಂದೇ ಥರ ಬಾಳುವುದಕ್ಕೆ ಕಾರಣ ನಾವು ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಇಲ್ಲ. ಯಾಕಂದರೆ ನೋಡಿ, ಎಷ್ಟೋ ಜನರು ಏನು ಮಾಡಿಬಿಡ್ತೀವಿ ಅಂದರೆ, ದೇವ್ರ ಹತ್ರ ಬಂದಮೇಲೆ ಆಶೀರ್ವಾದ ಅನ್ನೋದೇ ಒಂದು ಕೇವಲವಾದ ವಿಷಯ ನೋಡೋಕೆ ಪ್ರಾರಂಭಿಸ್ಬಿಡ್ತಾರೆ. ಹಣ ಅನ್ನೋದೇ ಬೇಡ ಅನ್ನೋ ಥರ ಏನು ಮಾಡ್ತಾರೆ? ಮಾತಾಡ್ತಾರೆ. ನನಗೇನು ಸಂಪಾದನೆ ಮಾಡುವುದು, ಏನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ? ಕೆಲವು ಜನರನ್ನು ದೇವ್ರು ಕರೆದಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ನನ್ನ ಆಶೀರ್ವಾದ ಬೇಕಾ ಬೇಡ? ನಮ್ಮೆಲ್ರಿಗೂ ಆಶೀರ್ವಾದ ಬೇಕು ಅಂತ ಆಸೆ ಇದೆ. ಆದರೆ ಇಂಥ ಮನುಷ್ಯರು ಏನು ಮಾಡ್ತಾ ಇಲ್ಲ, ನಾವು ಆಶೀರ್ವಾದವನ್ನು ಹುಡುಕಿ ದೇವ್ರ ಹತ್ರ ಹೋಗ್ತೀವಿ, ದೇವರನ್ನು ಹುಡುಕಿ ದೇವ್ರ ಹತ್ರ ಹೋಗಲ್ಲ. ದಾವೀದನು ಯಾವತ್ತಾದರೂ ತನ್ನ ಪ್ರಾರ್ಥನೆಯಲ್ಲಿ ದೇವರೇ ನನಗೆ ಐಶ್ವರ್ಯ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ? ದೇವರೇ ನನಗೆ ಇದರಿಂದ ನನಗೆ ಬಿಡುಗಡೆ ಅದರಿಂದ ಬಿಡುಗಡೆ ಕೊಡಿ ಅಂತ ಹೊರತೆ ಪ್ರಾರ್ಥನೆ ಮಾಡ್ತಾರೆ? ಅಥವಾ ಯಾವಾಗ ನೋಡಿದ್ರೆ ದೇವರೇ ನನಗೆ ಆಶೀರ್ವಾದ ಬೇಕು, ಅದು ಬೇಕು, ಇದರಿಂದ ಕಷ್ಟ, ಇದರಿಂದ ನೋವು, ನನಗೆ ಬಿಡುಗಡೆ ಕೊಡಿ ಅಂತ ಎಷ್ಟು ಸತಿ ಪ್ರಾರ್ಥನೆ ಮಾಡಿರ್ಬೋದು. ಆಶೀರ್ವಾದ ದೇವ್ರ ಹತ್ರದಿಂದ ಪಡೆದುಕೊಳ್ಳುವುದಕ್ಕೂ ಸಹ ನಮ್ಮ ಆಸೆಗಳನ್ನು ದೇವ್ರು ಏನು ಮಾಡ್ತಾರೆ ಅಂದರೆ ಫಿಲ್ಟರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಆಸೆ ಇಟ್ಕೊಳ್ಳಿ. ಒಂದು ಶೂ ತೊಗೊಬೇಕು ಅಂತಿರ್ಬೋದು, ಅಥವಾ ಏನೋ ಒಂದು ನೆಕ್ಲೆಸ್ ತೊಗೊಬೇಕು ಅಂತಿರ್ಬೋದು, ಏನೋ ಒಂದು ಗೋಲ್ಡ್ ಐಟಮ್ ನಮ್ಗೆ ತುಂಬ ಆಸೆ ಆಗಿದೆ ಅಂತ ಇಟ್ಕೊಳ್ಳಿ. ಇಂಥ ಐಟಮ್ ತೊಗೊಬೇಕಂದ್ರೆ ನಮಗೆ ಇವಾಗ ನನಗೆ ಆಸೆ ಬಂತು ಅಂತ ಇಟ್ಕೊಳ್ಳಿ, ಈ ಚೈನ್ ನಾನು ತೊಗೊಬೇಕು ಅಂತ. ನಮ್ಮ ಮನಸ್ಸು ಏನು ಹೇಳಿದ್ರೆ, ತುಂಬ ಕಾಸ್ಟ್ಲಿ ಆದ ಚೈನಾಗಿ ಇಟ್ಕೊಳ್ಳಿ, ಒಂದು 5-6 ಲಕ್ಷ ರೂಪಾಯಿ ಚೈನ್ ಅದು ಅಂತ ಇಟ್ಕೊಳ್ಳಿ. ಅಂಥ ಚೈನ್ ಅದು ತೊಗೊಬೇಕಂದ್ರೆ ನನಗೇನಿದೆ, ಒಳಗಡೆ ಆಸೆ ಇದೆ, ಆ ಚೈನ್ ತೊಗೊಬೇಕು, ತುಂಬ ಚೆನ್ನಾಗಿದೆ, ನಾನು ಅದನ್ನು ತೊಗೊಳ್ಳೇಬೇಕು. ಆದರೆ ನನ್ನ ಕೈಯಲ್ಲಿ ಏನಿಲ್ಲ, ಕಾಸಿಲ್ಲ. ನನಗೆ ಚೈನ್ನ ಕಂಡ್ರೆ ಸುಲಭವಾಗಿ ಏನು ಬರಲ್ಲ, ಆಸೆ ಬರಲ್ಲ. ಆ ಚೈನ್ನ ನೋಡಿದ್ರೆ ಮಾತ್ರ ಅಷ್ಟು ಆಸೆ ಬರ್ತಾ ಇದೆ. ಚೈನ್ ಹಾಕೊಳ್ಳೋದು ತಪ್ಪಲ್ಲ, ಅದ್ರ ಮೇಲೆ ಆಸೆ ಪಡೋದು ತಪ್ಪಲ್ಲ. ಆದರೆ ದೇವರನ್ನು ಕೇಳದೆ ನನ್ನ ಬಲದಲ್ಲಿ ಆ ವಿಷಯವನ್ನು ತಗೊಳ್ಳೋದು ತಪ್ಪು. ಇದು ಒಂದು ವಿಷಯಕ್ಕೆ ಮಾತ್ರ ಅಲ್ಲ, ಅನೇಕ ವಿಷಯಗಳಿಗೆ ಅನ್ವಯಿಸುತ್ತೆ. ಇದನ್ನೇ ಬೇರೆ ಬೇರೆ ವಿಷಯಗಳಿಟ್ಕೊಳ್ಳಿ. ಇದನ್ನೇ ಜೇಮ್ಸ್ 4ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ, ನೀವು ಕೇಳ್ತೀರಾ, ಮೊದಲು ನೀವು ಪಡೆದುಕೊಳ್ಳೋದೇ ಇಲ್ಲದೇ ಇರುವುದಕ್ಕೆ ಕಾರಣ ಏನು? ನೀವು ಕೇಳುವುದಿಲ್ಲ. ಆದರೆ ನೀವು ಕೇಳಿನೂ ಪಡೆದುಕೊಳ್ಳದೇ ಇರುವುದಕ್ಕೆ ಕಾರಣ ಏನು? ನಿಮ್ಮ ಮಾಂಸದ ಆಸೆಗಳಿಗೋಸ್ಕರ ಕೇಳ್ತೀರ. ಎಷ್ಟು ಜನ ನಿಜವಾಗ್ಲೂ ಒಂದು ವಿಷಯವನ್ನು ಕೇಳುವಾಗ, ದೇವರೇ ಅದು ನಿಮ್ಮ ನಾಮದ ಮಹಿಮೆಗೋಸ್ಕರ ನಂಗೆ ಬೇಕು ಅಂತ ಕೇಳ್ತಾ ಇದ್ದೀವಿ.
ಒಂದು ಆಶೀರ್ವಾದ ಬೇಕು ಅಂತ ಹೇಳುವಾಗ ಆ ಆಶೀರ್ವಾದ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಹೆಂಗಿದೆ ಅಂದರೆ ದೇವರೇ ಆ ಚೈನ್ ಬೇಕು ಚೈನ್ ಬೇಕು ಚೈನ್ ಬೇಕು ಅಂತ ಕೇಳ್ತೀವಿ, ಆದರೆ ಚೈನ್ ಇಟ್ಕೊಂಡು ಏನು ಮಾಡಬೇಕು ಅಂತ ಆಸೆ ನಮ್ಗೆ ಅರ್ಥ ಆಗಲ್ಲ. ದೇವ್ರು ಕೊಟ್ಬಿಡ್ತಾರೆ, ಅದಾದಮೇಲೆ ಅದು ಇಟ್ಕೊಂಡು ಏನು ಮಾಡಬೇಕು. ಒಂದು ವಿಷಯ ನಾನು ಇವಾಗ ದೇವ್ರ ಹತ್ರ ಹೋಗಿ ಏನು ಅಂತ ಕೇಳ್ತೀನಿ, ಏನು ದೇವರೇ ಒಂದು ಮೊಬೈಲ್ ಬೇಕು, ಹೊಸ ಮೊಬೈಲ್ ಬೇಕು ಅಂತ ದೇವ್ರ ಹತ್ರ ಹೋಗಿ ಕೇಳ್ತಾ ಇದ್ದೀನಿ. ಹಂಗೋಗಿ ಕೇಳುವಾಗ ಆಯ್ತಾ ಮೊಬೈಲ್ ದೇವ್ರು ನನಗೆ ಕೊಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ, ಕೊಟ್ಬಿಟ್ಟ ಮೇಲೆ ಅದು ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಪ್ರಶ್ನೆ. ನಾವು ದೇವರಲ್ಲಿ ನಾವು ಏನಾದ್ರೆ ರಕ್ಷಣೆ ಹೊಂದಿಕೊಂಡ ಮೇಲೆ ನಮ್ಮ ಅನುದಿನದ ಜೀವನ ಎಲ್ಲಾನು ದೇವರ ಮಹಿಮೆಗೋಸ್ಕರ ಮಾರ್ಪಡಬೇಕು. ಆಮೇನ್. ನಮ್ಮ ಜೀವನ ಎಲ್ಲಾನು ದೇವರ ಮಹಿಮೆಗೋಸ್ಕರ ಮಾರ್ಪಡಬೇಕು. ಆ ಗಾಡಿ ಇಟ್ಕೊಂಡು ಆ ಫೋನ್ ಇಟ್ಕೊಂಡು ಯಾವುದೋ ಒಂದು ಭೂಲೋಕದ ವಿಷಯವಾಗಿರಲಿ, ಆ ವಿಷಯವನ್ನು ಇಟ್ಕೊಂಡು ನಾನು ದೇವರನ್ನು ಯಾವ ರೀತಿ ಮಹಿಮೆ ಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದೇ ಪ್ರಶ್ನೆ. 2 months ಮುಂಚೆ ದೇವ್ರ ಹತ್ರ ನಾನೊಂದು ಆಶೀರ್ವಾದ ಕೇಳಿದೆ, ದೇವರೇ ನನಗೆ ತುಂಬ ಆಸೆ ಆಗಿದೆ, ಈ ವಿಷಯ ನನಗೆ ಬೇಕು ಅಂತ. ಆ ವಿಷಯವನ್ನು ಕೇಳುವಾಗ ಏನಾಯ್ತಂದ್ರೆ ಆ ವಿಷಯಕ್ಕೋಸ್ಕರ ನಮ್ಮಮ್ಮ ಜೊತೆಲ್ಲ ಜಗಳ ಮಾಡಿದೆ. 2 months ಮುಂಚೆ ಮೇ 26ನೇ ತಾರೀಕು ಜಗಳ ಮಾಡಿದೆ. ಚೆನ್ನಾಗಿ ಜ್ಞಾಪಕ ಇದೆ. ಬರ್ಡೇ 28ನೇ ತಾರೀಕು ಅಂದರೆ 26ನೇ ತಾರೀಕು ಜಗಳ ಆಯಿತು. ಏನಂತ ಜಗಳ ಅಂದರೆ ಸುಮ್ಮನೆ ಆರ್ಗ್ಯುಮೆಂಟ್. ಏನಂತ, ನನಗೆ ಈ ವಿಷಯ ಆಸೆ ಆಗಿದೆ ಅಮ್ಮ, ನನಗೆ ಬೇಕು ಅಂತ ನಾನು ಹೇಳೋದಕ್ಕೂ, ನಿನ್ನ ಹತ್ರ ಕಾಸು ಇದೆಯಾ ಹೋಗಿ ತಗೋ ಅಂತ ಅವ್ರು ಹೇಳೋದಕ್ಕೂ ಏನಾಗುತ್ತೆ, ನಾನು ಆಸೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಏನು ಮಾಡಬೇಕು, ಆಯ್ತಪ್ಪ ನೋಡೋಣ ಅಂತ ಹೇಳು. ಅದು ಬಿಟ್ಟು ನಿನ್ನ ಹತ್ರ ಕಾಸಿದ್ರೆ ಹೋಗಿ ತಗೋ ಅಂದರೆ ನನಗೇನು ಬರುತ್ತೆ, ಕೋಪ ಬರುತ್ತೆ. ಈ ಜಗಳ ಆದಮೇಲೆ ಇಂಥ ಜಗಳ ನಡೀತು. ಆಮೇಲೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ದೇವ್ರೇ ನೀವು ಹೇಳಿದ್ರಿ ಕೇಳಬೇಡ ನಿಮ್ಮ ತಾಯಿ ಅಂತ ನಾನು ಕೇಳ್ಬಿಟ್ಟೆ. ಕೇಳಿದ ತಕ್ಷಣ ಏನಾಯಿತು, ನನಗೂ ನಮ್ಮಮ್ಮಗೂ ಜಗಳ ಆಯಿತು, ದೇವ್ರೇ ಕ್ಷಮಿಸಿ ಅಂತ ಇದೇ 28ನೇ ತಾರೀಕು ಏನು ಮಾಡಿದೆ ಅಂದರೆ, ದೇವ್ರೇ ಇವಾಗ ನನ್ನ ಮನೇಲಿ ಒಂದು ತಂದೆ ಇದ್ದಾರೆ ಅಂದರೆ ನಾನೇನು ಮಾಡ್ತೀನಿ, ನನ್ನ ಬರ್ಡೇ ಇದೆ ಅಂದರೆ ಹೋಗಿ ಏನು ಮಾಡ್ತೀನಿ, ನನಗೆ ನನ್ನ ಹುಟ್ಟಿದ ದಿವಸಕ್ಕೆ ನನಗೆ ಈ ಗಿಫ್ಟ್ ಬೇಕು ದೇವ್ರೆ ಅಂತ ಹೋಗಿ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಆ ತಂದೆ ಏನು ಮಾಡ್ತಾರೆ, ಆಯಿತು ಅಂತ ಇಷ್ಟು ಆಸೆ ಪಟ್ಟು ಕೇಳ್ತಾನಲ್ಲ ಮಗು ಅಂತ ಏನು ಮಾಡ್ತಾರೆ, ಕೊಡಿಸ್ಬಿಡ್ತಾರೆ. ಇದೇ ಥರ ನಾನೇನು ಮಾಡಿದೆ ಅಂದರೆ, ನನ್ನ ಬರ್ಡೇಗೆ ನಾನು ಹೋಗಿ ದೇವ್ರ ಹತ್ರ ಕೇಳಿದೆ, ದೇವ್ರೇ ನನಗೆ ಈ ವಸ್ತು ತುಂಬ ಆಸೆ ಆಗಿದೆ, ಆದರೆ ನನ್ನ ಕೈಯಲ್ಲಿ ತೊಗೊಳಕ್ಕೇನಿಲ್ಲ, ಶಕ್ತಿ ಇಲ್ಲ. ನೀವೇನು ಮಾಡಿ ಅಂದರೆ ನಿಮ್ಮ ಕರದಲ್ಲಿ ಒಪ್ಪಿಸ್ತೀನಿ, ನೀವು ಅದನ್ನೇನು ಮಾಡಿ ನನಗೆ ಕೊಡಿಸಿ. ಯಾವ ರೀತಿ ಕೊಡಿಸ್ತೀರೋ ಗೊತ್ತಿಲ್ಲ, ಯಾವಾಗ ಕೊಡಿಸ್ತೀರೋ ಗೊತ್ತಿಲ್ಲ, ಆದರೆ ಈ ಬರ್ಡೇಗೆ ನನಗೆ ಬೇಕಾಗಿದ್ದದ್ದು ಗಿಫ್ಟ್ ಇದೆ, ನೀವು ಕೊಡಿಸಿ ಅಂತ. ಅದು ಹೇಳ್ಬಿಟ್ಟು ನಾನು ಮರ್ತು ಹೋದೆ. ಅನ್ನೋದಿನವೂ ಪ್ರಾರ್ಥನೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋವಾಗ ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ ನಿಮ್ಮ ಹತ್ರ ಹೇಳಿದ್ದೀನಿ ನೀವು ನಡೆಸಿ 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 ಅಂತ. 2 ತಿಂಗಳಾಯಿತು. ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಪ್ರೇಯರ್ ಮಾಡಿದ ಆ ದಿನದಿಂದ 28ನೇ ತಾರೀಕಿಂದ ಈ 28ನೇ ತಾರೀಕುವರೆಗೂ ದೇವ್ರು ನನ್ನ ಜೀವನದಲ್ಲಿ ಇಲ್ಲದೇ ಬಲ್ಲದೇ ಇರೋ ಕಷ್ಟ ಎಲ್ಲ ಕಳಿಸಿದ್ರು. ಯೋಚನೆ ಮಾಡಿ, ಬರ್ಡೇ ಆಯಿತು, ಬರ್ಡೇ ಆದಮೇಲೆ ಏನು ಯೋಚನೆ ಮಾಡ್ತೀವಿ, ಇವಾಗ ತಾನೇ ಹೊಸ ವರ್ಷ, ನೆಕ್ಸ್ಟ್ ಇಯರ್ಗೆ ಎಂಟರ್ ಆಗಿದ್ದೀನಿ, ಸಂತೋಷವಾಗಿರಬೇಕಲ್ಲ ಅಂತ. 28ನೇ ತಾರೀಕು ಹೆಂಗಿತ್ತಂದರೆ, ದೇವ್ರೆ ಏನು ಟೈಮಲ್ಲಿ ನಾನು ನಿಮ್ಮ ಹತ್ರ ಈ ವಿಷಯ ಕೇಳಿದ್ನೋ ಅವತ್ತಿಂದ ಬರೀ ಕಷ್ಟ ಜೀವನದಲ್ಲಿ. ಇಷ್ಟು ಕಷ್ಟ ಅಂದರೆ ಪ್ರಾರ್ಥನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರಾರ್ಥನೆ ಕೂತ್ಕೊಳ್ತಾ ಇದ್ದೀನಿ, ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಂದ್ರೆ ಏನು ಬರ್ತಾ ಇದೆ, ಯೋಬ್ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ರು ಆ ಪ್ರಾರ್ಥನೆ ಮೈಂಡಲ್ಲಿ ಬರ್ತಾ ಇದೆ. ಏನಂತ, ಏನಯ್ಯ ದೇವರು ನೀನು ಹಂಗಂದ್ರೆ ಆ ವಿಷಯ ಮರ್ತೋಗೋ ರೀತಿಯಲ್ಲಿ ಏನಾಯಿತು, ಪ್ರಾರ್ಥನೆ ಮಾರ್ಪಡ್ತು. ಏನು ಪ್ರಾರ್ಥನೆ ಆಯ್ತು ಇವಾಗ, ದೇವರೇ ಯಾವ ರೀತಿ ಆದರೂ ನನ್ನ ಇಷ್ಟು ದಿವಸ ನನ್ನಲ್ಲಿ ಇಲ್ಲದೇ ಇರುವಂಥ ಆಸೆಗಳು, ಬೇರೆ ಬೇರೆ ರೀತಿಯಾದ ಆಸೆಗಳು ಏನು ಬರ್ತಾ ಇದೆ, ಸಡನ್ನಾಗಿ ಬಂದು ನಮ್ಮನ್ನು ಇದು ಮಾಡ್ತಾ ಇರಬೇಕಾದ್ರೆ 2 ತಿಂಗಳಲ್ಲಿ ದೇವ್ರು ಏನು ಮಾಡಿದ್ರು, ಫುಲ್ಲಾಗಿ ಒಂದು ಹೇಳಿದ್ನಲ್ಲ, ನಮ್ಮ ಫೌಂಡೇಶನ್ ಎಲ್ಲ ಮುರಿದಾಕಿ ಏನು ಮಾಡ್ತೇನೆ ಅಂತ ಹೊಸದಾಗಿ ಕಟ್ಟುವ ರೀತಿಯಲ್ಲಿ ದೇವ್ರು ಏನು ಮಾಡಿದ್ರು ಅಂದರೆ 2 ತಿಂಗಳು ಇಲ್ಲದೇ ಇರುವ ಕಷ್ಟ ಕೊಟ್ಟರು. ಸಂತೋಷ ಅಂದರೆ ಏನು ಅಂತ ಗೊತ್ತಾಗದೇ ಇರುವಷ್ಟು ಕಷ್ಟ. ನಾನು ಸುಲಭವಾಗಿ ಅಳುವಂಥ ಮನುಷ್ಯ ಅಲ್ಲ, ಸುಲಭವಾಗಿ ಅಳುವಂಥ ಹುಡುಗ ಅಲ್ಲ. ಏನಾಗುತ್ತೆ, ನಾನು ಕೊನೆಯದಾಗಿ ಯಾರೋ ತೀರ್ಕೊಂಡಾಗತ್ತೆ, ಲಾಸ್ಟ್ ಯಾವಾಗ ಒಂದು 5-6 ವರ್ಷ ಮುಂಚೆನೇ ನಾನು ಲಾಸ್ಟಾಗಿ ಹತ್ತಿದ್ದು. ಅದಾದ ಮೇಲೆ ನಾನು ನೆಕ್ಸ್ಟು ಹತ್ತಿದ್ದು ಅಂದರೆ ದೇವ್ರಿಗೋಸ್ಕರ, ದೇವರ ಪಾದದಲ್ಲಿ ಬಂದು ಅಳ್ತಾ ಇದ್ದೆ. ಯಾಕೆ ಅಳುವುದಿಲ್ಲ ಅಂದರೆ, ಎಲ್ಲರೂ ಹೇಳುವ ರೀತಿಯಲ್ಲಿ ಜನರು ಮುಂದೆ ಹತ್ರ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಅಯ್ಯೋ ಪಾಪ, ಅದೇನು ಅಡ್ವೈಸ್ ಹೇಳ್ತಾರೆ, ಅಯ್ಯೋ ಬೇಜಾರು ಮಾಡ್ಕೊಂಬೇಡ, ದೇವ್ರ ಹತ್ರ ಹೇಳಪ್ಪ, ಇದು ಮಾಡಪ್ಪ. ಜನರ ಹತ್ರ ಅಳ್ದು ಏನಾಗತ್ತಂದರೆ ಏನು ಹೇಳ್ತಾರೆ, ಅಯ್ಯೋ ಪಾಪ ಅಂತ ಕೇಳಿದ್ರೆ ನನಗಿಷ್ಟ ಆಗಲ್ಲ. ಆ ಕಾರಣದಿಂದ ದೇವರ ಪಾದದಲ್ಲಿ ಬಂದು ಇದೇನು ಕೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ನಾವು 1 ಯೋಹಾನ 1ನೇ ಅಧ್ಯಾಯ ಓಪನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಹೇಳ್ತೀನಿ. ಈ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವ್ರ ಹತ್ರ ಬಂದು 2 ತಿಂಗಳಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಆಗಿಲ್ಲ. 2 ಮಂತ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರ ವಾಕ್ಯ ಓದ್ತಾ ಇದ್ದೀನಿ, ಕಷ್ಟದ ಮೇಲೆ ಕಷ್ಟ. ಕಷ್ಟ ಅಂದರೆ ಹಣ ಕಷ್ಟ ಮಾತ್ರ ಅಲ್ಲ,
ಮೆಂಟಲ್ ರೀತಿಯಲ್ಲಿ ಕಷ್ಟ. ಏನಂತ ದೇವರ ಪ್ರಸನ್ನತೆನೇ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ, ಫೀಲ್ ಮಾಡೋಕ್ಕಾಗ್ತಾಯಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಡೈಲಿ ಯೋಚನೆ ಮಾಡಿ, ಅನುದಿನವೂ ದೇವರ ಪ್ರಸನ್ನತೆಗೆ ಬರ್ತಾ ಇದ್ರೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಹೆಂಗಿರುತ್ತೆ? ಬರೀ ವಾರಕ್ಕೊಂದ್ಸತಿ ನಿಮ್ಮ ಜೊತೆ ದೇವ್ರು ಮಾತಾಡಿದ್ರೆ ಯಾವ ರೀತಿ ಇರುತ್ತೆ? ವಾರಕ್ಕೊಂದ್ಸತಿ ಏನಕ್ಕೋಸ್ಕರ ಮಾತಾಡ್ತಿದ್ರು ಅಂದರೆ ಸಭೆಗೋಸ್ಕರ ಮಾತಾಡ್ತಿದ್ರು. ನನಗೋಸ್ಕರ ದೇವ್ರು ಮಾತಾಡಿಲ್ಲ. 2 monthsಲ್ಲಿ ನಾನೇನು ಮಾಡ್ತೀನಿ ಅಂದರೆ ಡೈಲಿ ದೇವ್ರು ಮಾತಾಡೋವಾಗ ಬರೆದಿಡ್ತಾ ಇದೆ. 2 monthಲ್ಲಿ ನಾನು ಸರಿಯಾಗಿ ಬರದೇ ಇಲ್ಲ. ಯಾಕೆ ಬರ್ದಿಲ್ಲ ಅಂದರೆ ಮಾತಾಡ್ತಾ ಇಲ್ಲ. ಏನು ದೇವ್ರ ವಾಕ್ಯ ಅವತ್ತು ಬೇಕಾದ ವಾಕ್ಯ ಕೊಡ್ತಾರೆ, ವಾಕ್ಯ ಅಷ್ಟೇ ಮುಗೀತು. ದೇವ್ರು ನನ್ನ ಜೊತೆ ಏನು ಮಾಡ್ತಾ ಇಲ್ಲ, ತಾನಾಗಿ ತಾನು ಮಾತಾಡ್ತಾ ಇಲ್ಲ. 1 week ಆಯಿತು, ಪರವಾಗಿಲ್ಲ, ದೇವ್ರು ಹೆಂಗೋ ನಡೆಸ್ಬಿಟ್ರು. 2 weeks ಆಯಿತು, 3 weeks ಆಯಿತು, ಇವಾಗ ಎಷ್ಟಾಯಿತು? 2 months ಆಯಿತು. 2 months ದೇವ್ರು ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಏನು ಬರುತ್ತೆ? ದೇವರೇ, ನನ್ನ ರಕ್ಷಣೆ ನಾನು ಕಳ್ತ್ಕೊಂಡ್ಬಿಟ್ನಾ, ಅಥವಾ ನನ್ನ ವಿಶ್ವಾಸ ನಾನು ಬಿಟ್ಟು ಹೋಗ್ಬಿಡ್ತಾ? ಈ 2 months ದೇವ್ರು ಮಾತಾಡದೇ ಇರುವಾಗೆಲ್ಲ ಮೈಂಡಲ್ಲಿ ಬರ್ತಾ ಇರೋ ಡೌಟ್ ಏನಂದರೆ, ಆಲ್ರೆಡಿ ಕ್ಲಿಯರ್ ಆದಂಥ ಡೌಟ್ ಏನಂತ, ಯೇಸುವೇ ದೇವ್ರು ಒಬ್ಬರೇ ಅನ್ನಂತ ಕ್ಲಿಯರ್ ಆಗಿಬಿಟ್ಟಿದೆ ಮೈಂಡಲ್ಲಿ. ಆದರೆ ಏನು ಬರುತ್ತೆ? ಅದನ್ನು ಸಹ ಪಿಶಾಚ್ ಏನು ಮಾಡ್ತಾನೆ, ದೇವ್ರು ಸೈಲೆಂಟ್ ಆಗಿರುವಾಗ ಡೌಟ್ ಇದು ಮಾಡ್ತಾನೆ, ಇನ್ನೂ ಹೆಚ್ಚು ಮಾಡಿಸ್ತಾನೆ ಆ ಡೌಟ್. ಏನಂತ? ನಿಜವಾಗ್ಲೂ ಇವರೇ ದೇವರಾ? ಮೈಂಡಲ್ಲಿ ಗೊತ್ತು ಏನಂತ, ವಾಕ್ಯದ ಪ್ರಕಾರ ಗೊತ್ತು ದೇವರು ಯೇಸುವೇ ದೇವರು ಅಂತ. ಆದರೆ ಮೈಂಡಲ್ಲಿ ಏನು ಬರ್ತಾ ಇದೆ? ಪ್ರಶ್ನೆ ಏನಂತ, ನಿಜವಾಗ್ಲೂ ಇವರೇ ದೇವ್ರಂದರೆ ಯಾಕೆ ನನಗಿಷ್ಟು ಕಷ್ಟ, ಯಾಕೆ ಮಾತಾಡ್ತಾ ಇಲ್ಲ? ಈ ರೀತಿ 2 ತಿಂಗಳು ಹೋಗಬೇಕಾದ್ರೆ ದೇವರು ಕೊನೆಯದಾಗಿ ನಿನ್ನೆ ಮಾತಾಡಿದ್ರು. ಇಷ್ಟು ದಿವಸಗಳಾದ ಮೇಲೆ ನಾನು ಕೇಳಿದ ಆಶೀರ್ವಾದಕ್ಕೆ ದೇವರು ನನ್ನನ್ನು ಇಷ್ಟು ಕಾಲವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ನನ್ನನ್ನು ಸರಿಪಡಿಸ್ತಾ ಇದ್ದಾರೆ. ಮನಸ್ಸಲ್ಲಿರುವಂಥ ಆಸೆಗಳನ್ನು ಸರಿಪಡಿಸ್ತಾ ಇದ್ದಾರೆ. ನಾನು ಕೇಳಿದ ವಿಷಯನೇ ಬೇರೆ, ದೇವರು ಕೊಡುವಂಥ ವಿಷಯನೇ ಬೇರೆ. ಆದರೆ ಆ ಕಾಲದಲ್ಲೆಲ್ಲ ನನ್ನ ಆಸೆಗಳನ್ನ ಏನು ಮಾಡ್ತಾ ಇದ್ದಾರೆ? ಸರಿಪಡಿಸ್ತಾ ಇದ್ದಾರೆ ದೇವರು. ಅವರ ಪ್ರಸನ್ನತೆ ತೆಗೆಯಿದ್ರೆ ನಮಗೇನು ಅರ್ಥ ಆಗಬೇಕಂದ್ರೆ, ಬೆಂಕಿಯಲ್ಲಿ ಇಡುವ ರೀತಿಯಲ್ಲಿ ನಮ್ಮ ಆಸೆಗಳನ್ನು ಸರಿಪಡಿಸ್ತಾ ಇದ್ದಾರೆ ಅಂತ ಅರ್ಥ. ಗೋಲ್ಡನ್ ಹಂಗಂದರೆ ಬಂಗಾರವನ್ನು ಯಾವ ರೀತಿ ಅದರಲ್ಲಿರುವಂಥ ಬೆಂಕಿಯಲ್ಲಿ ಹಾಕಿ ಏನು ಮಾಡ್ತಾರೆ, ಇರುವಂಥ ಎಲ್ಲ ವಿಷಯಗಳನ್ನ ಆಚೆ ತೆಗಿಬೇಕು ಅಂತ ಏನು ಮಾಡ್ತಾರೆ? ಕರಗಿಸ್ತಾರೆ. ಅದೇ ರೀತಿಯಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ, ತನ್ನ ಪ್ರಸನ್ನತೆಯನ್ನು ಅನುಭವಿಸ್ತಿದ್ದ ನಮ್ಮನ್ನು ತೆಗೆದು ಬಿಡ್ತಾರೆ ದೂರ. ಯಾರು ಏನೇ ವಾಕ್ಯ ಬಂದು ನಮ್ಮ ಕಿವಿಯಲ್ಲಿ ಹೇಳಿದ್ರು ನಮಗೆ ಅರ್ಥ ಆಗಲ್ಲ. ಅಂಥ ಕಾಲಗಳಲ್ಲಿ ದೇವ್ರು ನಿನ್ನೆ ಒಂದು ವಿಷಯ ಏನು ಹೇಳಿದ್ರಂದರೆ, ನಾನು ನಿನ್ನ ಜೊತೆ 2 ತಿಂಗಳು ಮಾತಾಡಿಲ್ಲ ಸರಿಯಾಗಿ, ಹಂಗೆ ಮಾತಾಡದೇ ಇಲ್ಲದೇ ಇರುವಾಗಲೂ ನೀನು ಎಷ್ಟೇ ದುಃಖದಲ್ಲಿದ್ರೂ ಏನು ಮಾಡಿದೆ ಅಂದರೆ, ನನ್ನ ಪ್ರಸನ್ನತೆಯಲ್ಲಿ ಬಂದು ಕೂತ್ಕೊಂಡೆ. ನೀನು ದುಃಖ ಪಟ್ಟಿದ ತಕ್ಷಣ ಏನು ಮಾಡಿಲ್ಲ, ಲೋಕದ ಜನರ ಕಡೆ ಓಡಿಲ್ಲ, ಅಥವಾ ಲೋಕದಲ್ಲಿರುವಂಥ ಜನರು ನಿನ್ನನ್ನು ಸಂತೈಸಬೇಕು ಅಂತ ನೀನು ಓಡಿಲ್ಲ. ಏನು ಮಾಡಿದೆ? ನನ್ನ ಪಾದದಲ್ಲಿ ಬಂದೆ. ಆ ಕಾರಣದಿಂದ ನಿನ್ನ ಆಶೀರ್ವಾದನ ಕೊಡ್ತೀನಿ, ಆ ಕಾರಣದಿಂದ ಏನು ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಹೇಳ್ತಾರೆ. ದಾವೀದನು ದೇವರು ಆಶೀರ್ವದಿಸೋದಕ್ಕೆ ಕಾರಣ, ಎಷ್ಟೇ ಕಷ್ಟ ಇದ್ರೂ ದೇವರ ಪಾದದಲ್ಲಿದ್ದರು. ಆಮೇನ್. ನಾವು ಆಶೀರ್ವಾದ ಪಡೆದುಕೊಳ್ಳದೇ ಇರೋದಕ್ಕೆ ಕಾರಣ, ಕಷ್ಟ ಬಂದಿದ್ದ ನೆಕ್ಸ್ಟ್ ಮೂಮೆಂಟ್ ಏನು ಮಾಡ್ತೀವಿ, ನಮ್ಮ ಶಕ್ತಿಯಲ್ಲಿ ಅದನ್ನು ಪೂರೈಸೋಕೆ ಓಡ್ಬಿಡ್ತೀವಿ. ನಮ್ಮ ಶಕ್ತಿಯಲ್ಲಿ ಏನು ಮಾಡ್ತೀವಿ, ಅದನ್ನು ಪೂರೈಸೋಕೆ ಓಡ್ಬಿಡ್ತೀವಿ. ಒಂದು ಕಷ್ಟ ಬಂದಿದ ತಕ್ಷಣ ಏನು ಮಾಡ್ತೀವಿ, ನನ್ನ ಶಕ್ತಿಯಲ್ಲಿ ಅದು ಪೂರೈಸೋಕೆ ಓಡಿದ ತಕ್ಷಣ ಅಲ್ಲಿ ಏನು ತೋರಿಸ್ತಾ ಇದೆ, ದೇವರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ. ಒಂದು ಆಸೆ ಬಂದಿದ ತಕ್ಷಣ ಏನು ಮಾಡಿಬಿಡ್ತೀವಿ, ಅದನ್ನು ಪೂರೈಸೋಕೆ ಓಡ್ಬಿಡ್ತೀವಿ. ಇಷ್ಟು ದಿವಸ ವಿಷಯಕ್ಕೆ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರುವಾಗ ನಿನ್ನೆ ಒಂದು ಪ್ರಾರ್ಥನೆ ಮಾಡಿದೆ. ದೇವ್ರು ಮಾತಾಡೋಕೆ ಮೊದಲೇ ಒಂದು ಪ್ರಾರ್ಥನೆ ಏನು ಬಂದಂದರೆ ಮನಸ್ಸಿನಿಂದ, ದೇವರೇ ಈ ವಿಷಯಕ್ಕೆ ಯಾಕೆ ನಾನು ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಾರ್ಥನೆ ಏನಾಗಿ ಮಾರ್ಪಡುತ್ತೆ ಅಂದರೆ, ಇದನ್ನು ಕೊಟ್ಟರು ನಿಮ್ಮ ನಾಮಕ್ಕೋಸ್ಕರ ಮಹಿಮೆ ಪಡಿಸ್ಬೇಕು, ನೀವು ಕೊಡದೇ ಹೋದ್ರೂ ಪರವಾಗಿಲ್ಲ, ಕೊಟ್ಟರೆ ನಿಮ್ಮ ನಾಮಕ್ಕೋಸ್ಕರ ಉಪಯೋಗಿಸ್ಬೇಕು ಅನ್ನುವಂಥ ಮಾತು ನನ್ನ ಬಾಯಿಂದ ಬರುವವರೆಗೂ ದೇವ್ರು ನನ್ನ ಜೊತೆ ಮಾತಾಡಿಲ್ಲ. ಆ ಆಸೆಯನ್ನು ಏನು ಮಾಡ್ತಾ ಇದ್ದಾರೆ, ಪ್ಯೂರ್ ಮಾಡ್ತಾ ಇದ್ದಾರೆ. ಏನಂತ, ನನ್ನ ಕೆಲಸಕ್ಕೋಸ್ಕರ ನಾನು ಕೊಡುವಂಥ ಆಸೆಯನ್ನು ಏನು ಮಾಡ್ತಾ ಇದ್ದಾರೆ, ಪ್ಯೂರಿಫೈ ಮಾಡ್ತಾ ಇದ್ದಾರೆ. ಯೇಸುವಿಗಾಗೇ ಕೆಲಸ ಮಾಡಬೇಕು ಅಂತ ಆಸೆ ಇರ್ಬೋದು, ಯೇಸುವಿಗೋಸ್ಕರನೇ ವಿಷಯ ಬೇಕು ಅಂತ ಆಸೆ ಇದ್ರೂ ಏನು ಮಾಡ್ತಾರೆ ದೇವರು, ಅದನ್ನು ಪ್ಯೂರಿಫೈ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ಎಲ್ಲಿದೆ ಅಂದರೆ, ಮೊದಲನೇ ಸಾಮುವೇಲನು, ಯೋಹಾನ ಇಟ್ಕೊಳ್ಳಿ, ಆಮೇಲೆ ಓದೋಣ. ಮೊದಲನೇ ಸಾಮುವೇಲಲ್ಲಿ 25ನೇ ಅಧ್ಯಾಯ ತೆಗೆದಿಟ್ಕೊಳ್ಳಿ, ನಿಮಗೆ ನಾನು ಹೇಳ್ತೀನಿ ಏನಾಗುತ್ತೆ ಅಂತ. ಮೊದಲನೇ ಸಾಮುವೇಲನು 25ನೇ ಅಧ್ಯಾಯ. ನೀವು ಮೊದಲನೇ ಸಾಮುವೇಲ ಓದಬೇಕಾದ್ರೆ ಅದರಲ್ಲಿ ಯಾರ ಕತೆ ಬರುತ್ತೆ, ದಾವೀದನ ಕತೆ ಬರುತ್ತೆ. ಯಾವ ರೀತಿ ದಾವೀದನು ರಾಜ ಆಗ್ತಾನೆ ಅಂತ. ದಾವೀದನು ಯಾವ ರೀತಿ ರಾಜ ಆಗ್ತಾನೆ? ದಾವೀದನು ಯಾರ ಮಗ? ಜೆಸ್ಸಿಯ ಮಗ.
ಇವ್ರ ಮಗನಾಗಿರ್ಬೇಕಾದ್ರೆ ಏನ್ ಮಾಡ್ತಾರೆ, ಮೊದಲು ಸಾಮ್ಯಲ್ ಹತ್ರ ಹೋಗಿ ದೇವ್ರು ಏನ್ ಹೇಳ್ತಾರೆ, ಹೊಸ ರಾಜನ್ ನಾನು ಕೊಡ್ತೀನಿ, ನಿಮಗೆ ಆರಿಸ್ಕೊಂಡಿದ್ದೀನಿ. ಏನಕ್ಕೋಸ್ಕರ? ಸೌಲ್ ಏನ್ ಮಾಡ್ತಾರೆ, ಯಾರನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ, ಅವರನ್ನು ಕೊಲ್ಲಲ್ಲ. ಅಮಲೇಕ್ಯರನ್ನು ಸೌಲ್ ಕೊಲ್ಲಬೇಕಾಗಿತ್ತು, ಅವ್ರನ್ನ ಏನ್ ಮಾಡಲ್ಲ, ಕೊಲ್ಲೋದಿಲ್ಲ ಸಂಪೂರ್ಣವಾಗಿ. ಆ ಕಾರಣದಿಂದ ದೇವರು ಸೌಲ್ನ ನೀನ್ ರಾಜ ಅಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬೇರೆ ಯಾರನ್ನು ಆರಿಸಿಕೊಳ್ತಾರೆ. ಯಾರನ್ನು ಆರಿಸ್ಕೊಳ್ತಾರೆ? ದಾವೀದನನ್ನು ಆರಿಸ್ಕೊಳ್ತಾರೆ. ಆದರೆ ದಾವೀದನ್ನು ಅಭಿಷೇಕ ಮಾಡಿದ್ದಕ್ಕೂ ಅವನು ರಾಜ ಆಗೋದಕ್ಕೆ 10 ವರ್ಷ ಗ್ಯಾಪ್ ಇತ್ತು. ದಾವೀದನು ಅಭಿಷೇಕ ಆಗೋದಕ್ಕೂ ಅವನು ರಾಜ ಆಗೋದಕ್ಕೂ 10 ವರ್ಷ ಗ್ಯಾಪ್. 10 ವರ್ಷ ಒಬ್ಬರನ್ನು ಅಭಿಷೇಕ ಮಾಡಿ ನೀನೇ ರಾಜ ಅಂತ ಹೇಳಿದ ಮೇಲೆ 10 ವರ್ಷ ದಾವೀದನು ಕಾದಿರಬೇಕಾಗಿತ್ತು. ಯೋಸೇಫನಿಗೆ ದೇವರು ಆ ಒಂದು ಡ್ರೀಮ್, ಕನಸು ಕೊಟ್ಟು ಅವನ ರಾಜಕ್ಕೆ ಸೆಕೆಂಡ್ ಆಗೋದಕ್ಕೆ 12 ವರ್ಷ ಗ್ಯಾಪ್ ಇತ್ತು. ಇಷ್ಟು ವರ್ಷಗಳು ದೇವರು ಏನಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ. ನಿಮ್ಮ ಮೇಲೆ ಯಾರೋ ಒಬ್ರು ದೊಡ್ಡ ಸೇವಕರು ಬಂದು ಕೈ ಇಟ್ಟು ನೀನೇ ನೆಕ್ಸ್ಟ್ ಪ್ರವಾದಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ಮೇಲೆ 10 ವರ್ಷ ನಮ್ಗೇನು ಮನಸ್ಸಲ್ಲಾಗುತ್ತೆ, ಹಂಗಂದ್ರೆ ದೇವ್ರು ನನ್ನಲ್ಲಿ ಪ್ರವಾದನೆ ಗಿಫ್ಟ್ ಕೊಡ್ತಾರೆ, ಪ್ರೀಚ್ ಮಾಡೋ ಗಿಫ್ಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅನ್ನುವಂಥ ಗೊತ್ತಾದ್ಮೇಲೆ ಏನು ಮಾಡ್ತೀವಿ, ಸೇವೆ ಸ್ಟಾರ್ಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಆದರೆ ದಾವೀದನು ರಾಜ ಆಗೋದಕ್ಕೆ ಕರೆದದ್ದು ಯಾವಾಗ? 10 ವರ್ಷ ಆಯ್ತು ಅವನು ರಾಜ ಆಗೋದಕ್ಕೆ. 10 ವರ್ಷದಲ್ಲಿ ಒಂದೇ ಒಂದು ಭಾಗ ಅವ್ರ ಜೀವನದಲ್ಲಿ ಯಾವ್ದು ನಡೆಯುತ್ತೆ ಅಂದರೆ, ಮೊದಲು ಏನಾಗುತ್ತೆ, ಅವ್ನು ಗೋಲಿಯಾತ್ನ ಕೊಲ್ತಾರೆ. ಗೋಲಿಯಾತ್ನ ಚಿಕ್ಕ ಹುಡುಗನಾಗಿರುವಾಗ ದಾವೀದನ್ನು ಕೊಲ್ತಾರೆ. ಒಂದು ಟೀನೇಜ್ ವಯಸ್ಸಲ್ಲಿರುವಾಗ ದಾವೀದನ್ನು ಕೊಲ್ತಾನೆ. ಅದಾದಮೇಲೆ ಸೌಲಿಗೋಸ್ಕರ ಎಷ್ಟೋ ಜನರನ್ನು ಕೊಲ್ತಾನೆ. ಅವನು ರಾಜನ ಕೆಳಗಡೆ ಆರ್ಮಿಯಲ್ಲಿ ಇರುವ ಕಾರಣದಿಂದ ಏನು ಮಾಡ್ತಾನೆ, ಯಾರೆಲ್ಲ ಇವ್ರಿಗೆ ವಿರೋಧವಾಗಿ ಬರ್ತಾರೆ ಎಲ್ಲರನ್ನು ಕೊಲ್ತಾರೆ. ಇವರ ಕೈ ಕೆಳಗಡೆ ಏನಾಗುತ್ತೆ, ಎಲ್ರಿಗೂ ಜಯ ಸಿಗತ್ತೆ. ಆಮೇನ್. ದಾವೀದನ ಕೈ ಕೆಳಗಡೆ ಜಯ ಸಿಗತ್ತೆ. ಇದಾದ್ಮೇಲೆ ಸೌಲ್ ಏನು ಮಾಡ್ತಾರೆ, ಹೊಟ್ಟೆ ಕಿಚ್ಚ ಆಗ್ಬಿಡುತ್ತೆ. ಏನಂತ, ಇವನು ಯಾವ ರೀತಿ ನನಗಿಂತ ಇವನಿಗೆ ಜಾಸ್ತಿ ಆಗ್ಬಿಡುತ್ತೆ, ಹೊಟ್ಟೆ ಕಿಚ್ಚು. ಯೋಚನೆ ಮಾಡಿ, ಸೌಲ್ ದಾವೀದ ಏನು ಯೋಚನೆ ಮಾಡ್ತಾರೆ ಇವಾಗ ನೋಡಿ. ದಾವೀದನ ಜೀವನ ಯಾವ ರೀತಿ ಇತ್ತು, ಬಂದು ಯಾರು ಸಾಮ್ಯಲೇ ಬಂದು ಪ್ರಾರ್ಥನೆ ಮಾಡಿ ಇವ್ರ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾರೆ, ದಾವೀದನ ನೀನೇ ರಾಜ ಅಂತ. ಆಗಿದ ತಕ್ಷಣನೇ ಇವ್ರು ಗೋಲಿಯಾತ್ ಮೇಲೆ ಇದು ಮಾಡ್ತಾ ಇದ್ದಾರೆ. ಆರ್ಮಿಯಲ್ಲಿ ಏನಾಗಿದೆ, ಚೀಫ್ ಆಗಿದ್ದಾನೆ. ಇದಾದ್ಮೇಲೆ ಏನಾಗ್ತಾ ಇದೆ, ದಾವೀದು ಸೌಲ್ ಜೊತೆನೇ ಬಾಳ್ಬೇಕು ಅಂತ ಮನೆ ಬಿಟ್ಕೊಂಡು ನನ್ನ ಜೊತೆ ಬಂದ್ಬಿಡಪ್ಪ ಅಂತ ಹೇಳ್ತಾರೆ. ಸೌಲ್ ಇವಾಗ ಏನಾಗುತ್ತೆ, ಹಂಗಂದ್ರೆ ನೆಕ್ಸ್ಟು ನಾನು ರಾಜ ಆಗ್ತೀನಿ, ಸೌಲ ಜೊತೆನೇ ಬೆಳೆದು ಸೌಲೇ ನನ್ನನ್ನು ರಾಜ ಮಾಡಿಸ್ತಾರೆ ಅನ್ನುವಂಥ ಆಸೆಯಿಂದ ಏನು ಮಾಡಿರ್ತಾನೆ, ದಾವೀದ್ ಹೋಗಿರ್ತಾನೆ. ನೀವು 2 ಸಾಮ್ಯಲನ್ನು 1ನೇ ಅಧ್ಯಾಯ ಓದಬೇಕಾದ್ರೆ, ಅದಲ್ಲಿ ಇವಾಗ ಓದೋದು ಬೇಡ, ಓದಬೇಕಾದ್ರೆ ಸೌಲ್ ತೀರ್ಕೊಂಡಿರೋದು ದಾವೀದನ್ ಗೊತ್ತಾಗಿದ್ದ ತಕ್ಷಣ ನನ್ನ ತಂದೆಯೇ ಅಂತ ಹೇಳ್ತಾರೆ. ಸೌಲ್ ಜೀವಂತವಾಗಿರುವಾಗಲೂ ಸಹ ಅವನ ಲಾಸ್ಟ್ ಟೈಮ್ ಸೌಲ್ನ ಮೀಟ್ ಮಾಡುವಾಗ, ದಾವೀದು ಸೌಲ್ ಮೀಟ್ ಮಾಡಬೇಕಾದ್ರೆ ಅಲ್ಲೂ ಏನು ಹೇಳ್ತಾರೆ, ತಂದೆಯೇ ನಿಮ್ಮನ್ನು ಸಾಯಿಸ್ಬೇಕು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ದಾವೀದ್ಗೇನು ಸೌಲಿಗೇನು ಹೊಟ್ಟೆ ಕಿಚ್ಚು ದಾವೀದ ಮೇಲೆ. ಸೌಲು ಆರಂಭದಿಂದ ಅವರ ಜೊತೆಯಲ್ಲಿ ಇರುವುದರಿಂದ ಲಾಸ್ಟ್ ದಾವೀದನು ಫಿಲಿಸ್ಟೈನ್ ಜನರ ಮಧ್ಯದಲ್ಲಿ ಹೋಗಿ ಬಾಳುವವರೆಗೂ ಸೌಲು ದಾವೀದನು 11 ಸಾರಿ ಕೊಲೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. 11 ಸಾರಿ. ಯೋಚನೆ ಮಾಡಿ ನೋಡಿ, ನನ್ನನ್ನು ರಾಜ ಮಾಡೋದಕ್ಕೆ ಟ್ರೈನಿಂಗ್ ಕೊಡಬೇಕಾಗಿದ್ದು ಯಾರು, ಸೌಲು. ಆದರೆ ಸೌಲ್ ಏನು ಮಾಡ್ತಾ ಇದ್ದಾರೆ, 11 ಸಾರಿ ದಾವೀದನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. 1 ಸಾರಿ ಮಾಡುವಾಗ ದಾವೀದು ತಪ್ಪಿಸ್ಕೊಂಡ್ಬಿಡ್ತಾರೆ, 2 ಎಷ್ಟೋ ಸತಿ ತಪ್ಪಿಸ್ಕೊಂಡ ದಾವೀದನಿಗೆ ಒಂದೇ ಒಂದು ವಾಕ್ಯ ಓದಿ. ಮೊದಲನೇ ಸಾಮ್ಯಲನ್ನು 27ನೇ ಅಧ್ಯಾಯ ಅನ್ಕೊಳ್ತೀನಿ. ಒಂದು ಸೆಕೆಂಡ್. 27ರಲ್ಲಿ 1ನೇ ವಾಕ್ಯ. 1 ಸಾಮುವೇಲ 27ನೇ ಅಧ್ಯಾಯ ವಚನ 1. ದಾವೀದನು ತನ್ನ ಮನಸ್ಸಿನಲ್ಲಿ, ನಾನು ಇಲ್ಲಿದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು, ಆದ್ದರಿಂದ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಉತ್ತಮ. ಆಮೇಲೆ ಸೌಲನು ಇಸ್ರೇಲ್ ಪ್ರಾಂತ್ಯಗಳಲ್ಲಿ ಆಮೇಲೆ ಸಾಕು ನನ್ನನ್ನು ಹುಡುಕೋದನ್ನು ಬಿಟ್ಬಿಡ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ದಾವೀದನು ನನ್ನನ್ನು ಒಂದು ದಿವಸ ಸೌಲ್ ನನ್ನನ್ನು ಕೊಂದು ಬಿಡ್ತಾನೆ, ಅದ್ ಬದಲಾಗಿ ಏನು ಮಾಡ್ತೀನಿ, ನಾನು ಫಿಲಿಸ್ಟಿಯನ್ಗೆ ಓಡೋಗ್ಬಿಡ್ತೀನಿ. ಇದನ್ನ ನೀವು ಸ್ಯಾಮ್ಸ್ 27 ಜೊತೆ ಮ್ಯಾಚ್ ಮಾಡಿ ಓದಿ. ಸ್ಯಾಮ್ಸ್ 27 ಆ ಕಾಲದಲ್ಲಿ ಬರ್ದಿಲ್ಲ, ಆದರೆ ಮ್ಯಾಚ್ ಮಾಡಿ ಓದಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸೌಲು 11ನೇ ಸಾರಿ ಲಾಸ್ಟ್ ಅಟೆಂಪ್ಟ್ ಅದೇ ಏನಂತ, ದಾವೀದನ ಕೊಲೆ ಮಾಡಬೇಕು ಅಂತ ಬರ್ತಾರೆ.
ಕೊಲೆ ಮಾಡಬೇಕು ಅಂತ ಬಂದಾಗ ದಾವೀದ್ ಹೆಂಗೋ ದೇವ್ರ ಅವ್ರ ದಯೆ ಯಾವಾಗಲೂ ಇಷ್ಟು ಸತಿ ಬಂದಾಗಲೂ ದೇವ್ರ ಅವ್ರ ಮೇಲೆ ದಯೆ ಇರುತ್ತೆ. ತನ್ನ ಸ್ವಂತ ಕಂಟ್ರಿ, ತನ್ನ ಸ್ವಂತ ದೇಶದಲ್ಲೇ ಏನು ಮಾಡ್ತಾರೆ, ಮರೆ ಮಾಡಿ ದಾವೀದನು ಕೆಲವು ಜನರು, ತನ್ನ ಜೊತೆಲಿ ಇದ್ದಂಥ ಜನರು ಏನು ಮಾಡ್ತಾ ಇರ್ತಾರೆ, ಬಾಳ್ತಾ ಇರ್ತಾರೆ. ದಾವೀದನು ತನ್ನ ಜನರು ಜೊತೆಯಲ್ಲೇ ಏನು ಮಾಡ್ತಾರೆ, ಮರೆಯಾಗಿ ಬಾಳ್ತಾ ಇರ್ತಾರೆ ತನ್ನ ದೇಶದಲ್ಲೇ. ಯೋಚನೆ ಮಾಡಿ, ನನ್ನ ಮನೆಯಲ್ಲಿದೆ, ಯಾರೋ ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಇಂಡಿಯಾ ಎಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ಓಡ್ತಾ ಎಲ್ಲೋಗಿ ಓಡಿದ್ರು ಸೌಲು ಹಿಂದೆನೇ ಬರ್ತಾನೆ ಅಟ್ಟಿಸ್ಕೊಂಡು, ಏನಂತ, ಸಾಯಿಸ್ಬೇಕು ಯಾವ ರೀತಿ ಆದ್ರೆ ಇವನ್ನ ಅಂತ. ರಾಜನಾಗ ಆಗ್ಬೇಕಿದ್ದಂಥ ದಾವೀದನು ಸೌಲ ಹತ್ರದಿಂದ ಭಯಪಟ್ಟು ಓಡೋಗ್ತಾ ಇದ್ದಾರೆ. ಭಯಪಟ್ಟು ಓಡೋಗ್ದದ್ದು ಮಾತ್ರ ಅಲ್ಲ, ಎಷ್ಟೋ ಸತಿ ಸೌಲ್ ಅವ್ರನ್ನ ಸಾಯಿಸ್ಬೇಕು ಅಂತ ಬಂದಾಗಲೂ ಸಹ ದಾವೀದ್ ಏನು ಹೇಳ್ತಾರೆ, ದಾವೀದ ಕೈಯಲ್ಲಿ ಸೌಲ್ನ ಒಪ್ಪಿಸ್ಬಿಡ್ತಾರೆ ದೇವರು 2 ಸತಿ. ಏನಂತ, ಬೇಕಾದರೆ ಸೌಲ್ನ ಕೊಲೆ ಮಾಡ್ಬೋದಾಗಿತ್ತು. ದಾವೀದ್ ಕೊಲೆ ಮಾಡಿ ಸೌಲ್ ಬದಲಾಗಿ ಇವರು ರಾಜ ಆಗ್ಬೋದು, ಎಲ್ಲ ಸಪೋರ್ಟ್ ಇವ್ರ ಹತ್ರ ಇತ್ತು. ದೇವರು ಸಹ ಇವ್ರನ್ನ ಏನು ಮಾಡಿದ್ರು, ರಾಜನಾಗ ಅಭಿಷೇಕ ಮಾಡಿದ್ರು. ಆದರೆ ಸೌಲಾಗ್ ತಾನು ಸಾಯುವವರೆಗೂ ದಾವೀದನು ರಾಜ ಆಗಿಲ್ಲ. ದೇವರು ಅಭಿಷೇಕ ಮಾಡಿದ ಮನುಷ್ಯನ ಮೇಲೆ ನನ್ನ ಕೈ ಇಡೋದಿಲ್ಲ ಅಂತ 2 ಸತಿನೂ ಹೇಳ್ತಾರೆ. ಸುಲಭವಾಗಿ ನಾನು ಅವ್ರನ್ನ ಕೊಲ್ಲಬಹುದು, ಆದರೆ ದೇವರು ಅಭಿಷೇಕ ಮಾಡಿದ ಮನುಷ್ಯನ ಮೇಲೆ ನನ್ನ ಕೈ ಬೀಳಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಜೀವನದಲ್ಲಿ ನಮಗೆ ವಿರೋಧವಾಗಿ ಜನರು ಬರುವಾಗ ಅಥವಾ ವಿರೋಧವಾಗಿ ನಮ್ಮ ಮಾಂಸವೇ ಬರುವಾಗಲೂ ಸಹ ನಾವೇನು ಮಾಡಿಬಿಡ್ತೀವಿ ಅಂದರೆ, ದೇವರ ಪ್ರೀತಿ ನಾವು ತೋರಿಸದೆ ನಮ್ಮ ಹಗೆತನವನ್ನು ತೋರ್ಸೋಕ್ಕೆ ಪ್ರಾರಂಭಿಸ್ತೀವಿ. ಯೋಚನೆ ಮಾಡಿ, ನಿನ್ನನ್ನು ಕೊಲೆ ಮಾಡೋಕ್ಕೆ 11 ಸತಿ ಒಂದು ಮನುಷ್ಯ ಪ್ರಯತ್ನ ಮಾಡಿದಾನಂದರೆ ಏನು ಮಾಡ್ತೀನಿ, ಇವನ್ನ ನಾನು ಸಾಯಿಸ್ಬಿಟ್ರೆ ನನಗೆ ನೆಮ್ಮದಿಯಾಗಿರುತ್ತೆ, ನಾನು ಓಡೋದೇ ಬೇಕಿರಲ್ಲ, ಒಂದೇ ಒಂದು ಜೀವ ಹೋಗಬೇಕು. ಒಂದೇ ಒಂದು ಜೀವ ಹೋದರೆ ದಾವೀದನು ಸಂತೋಷವಾಗಿ ಬಾಳ್ಬೋದು. ಆದರೆ ತನ್ನ ಅಭಿಷೇಕವನ್ನು, ತಾನು ರಾಜ ಆಗಬೇಕನ್ನುವಂಥ ಆಸೆಯನ್ನು, ಆಶೀರ್ವಾದವನ್ನು ಬಿಟ್ಟು ದಾವೀದನು ಏನು ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಆದರೆ ಈ ಓಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದೊಂದು ಸತಿ ನಮಗೆ ಟಯರ್ಡ್ ಆಗಿಬಿಡುತ್ತೆ. ಓಡ್ತಾನೇ ಇದ್ರೆ ಏನಾಗ್ಬಿಡ್ತೀವಿ, ಟಯರ್ಡ್ ಆಗಿಬಿಡ್ತೀವಿ. ಎಲ್ಲರನ್ನು ಮುರಿಸುವಂಥ ಒಂದು ಪಾಯಿಂಟ್ ಇದೆ ಎಲ್ಲರ ಜೀವನದಲ್ಲೂ. ಇದಾದ ಮೇಲೆ ದೇವ್ರ ಮೇಲೆ ನಾನು ನಂಬಿಕೆ ಇಟ್ಟು ದೇವರ ದಾರಿಯಲ್ಲಿ ನಡೆಯೋಕ್ಕಾಗಲ್ಲ ಅನ್ನೋಂಥ ಸಿಚುವೇಶನ್ ಬರುತ್ತೆ. ಎಲ್ಲರಿಗೂ ದೇವರು ರಕ್ಷಣೆ ಕೊಟ್ಟ ಮೇಲೇನೋ ಅಥವಾ ನೀವು ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ದೇವರಲ್ಲಿ ಬೆಳೀತಾ ಎಲ್ಲರ ಜೀವನದಲ್ಲೂ ಒಂದು ಪಾಯಿಂಟ್ ಬರುತ್ತೆ. ಯಾವ ಪಾಯಿಂಟ್ ಬರುತ್ತೆ ಅಂದರೆ, ಇಷ್ಟೇ ಒಂದು, ಇದು ದೇವ್ರು ಇರಬೇಕು ಅಥವಾ ನನ್ನ ಹಳೆ ಗುಣ ಬರಬೇಕು ಅನ್ನೋವಂಥ ರೀತಿಯಲ್ಲಿ ದೇವರು ಎಲ್ಲರ ಜೀವನದಲ್ಲೂ ಒಂದು ಪಾಯಿಂಟ್ ಕೊಡ್ತಾರೆ. ಈ ಪಾಯಿಂಟ್ನ ನಾವು ದಾಟಿ ಹೋಗೋದಲ್ಲೇ ನಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತೆ ಅಂತ ಗೊತ್ತಾಗುತ್ತೆ. ದಾವೀದನು ಏನು ಮಾಡ್ತಾನಂದರೆ, ದಾವೀದನ ಬ್ರೇಕಿಂಗ್ ನಂಬರ್ ಏನಾಗಿತ್ತು, 11 ಆದಮೇಲೆ ಏನಾಗ್ತಾನೆ, ಮುರಿದೋಗಿ 27 ಏನು ಹೇಳ್ತಾನೆ, ನಾನು ಇದೇ ಊರಲ್ಲಿದ್ದರೆ ನನ್ನನ್ನು ಕೊಲ್ಲುಬಿಡ್ತಾನೆ, ಯಾರೋ ಸೌಲ್ ಕೊಲ್ಲುಬಿಡ್ತಾನೆ ಅಂತ. ಆ ಒಂದು ಭಯದಿಂದ ಏನು ಮಾಡ್ತಾ ಇದ್ದಾರೆ, ಫಿಲಿಸ್ಟಿಯರ್ ಕಡೆ ಓಡ್ತಾನೆ. ಓಡಿ ಏನು ಮಾಡ್ತಾನೆ, ಫಿಲಿಸ್ಟೈನರ ಜೊತೆ ಬಾಳ್ತಾ ಇದ್ದಾನೆ. ಫಿಲಿಸ್ಟೈನರ ಜೊತೆ ಬಾಳೋದು ಮಾತ್ರ ಅಲ್ಲ, ಏನಾಗ್ತಾನೆ ಅಂದರೆ, ಆ ರಾಜನ ಹತ್ರ ಹೋಗ್ತಾನೆ, ಫಿಲಿಸ್ಟೈನ ರಾಜನ ಹತ್ರ ಹೋಗಿ, ನನಗೆ ಫಿಲಿಸ್ಟೈನು ಯಾರನ್ನ ಇವನು ಸಾಯಿಸಿದ್ನೋ ಅದೇ ಫಿಲಿಸ್ಟೈನ್ ಜನರ ಹತ್ರ ಹೋಗಿ ಏನು ಮಾಡ್ತಾ ಇದ್ದಾನೆ, ರಕ್ಷಣೆ ಕೇಳ್ತಾ ಇದ್ದಾನೆ. ರಕ್ಷಣೆ ಅಲ್ಲ, ನನಗಿರೋದಿಗೆ ಜಾಗ ಕೊಡಿ, ನಾನು ಇರ್ತೀನಿ ಅಂತ. ಇಷ್ಟು ವರ್ಷಗಳು ದಾವೀದನು ಈ ಒಳಗಡೆ ಫಿಲಿಸ್ಟೈನರ ಜೊತೆ ಇರಬೇಕಾದ್ರೆ 1.5 ವರ್ಷ ದಾವೀದನು ಫಿಲಿಸ್ಟೈನರ ಜೊತೆ ಇರ್ತಾನೆ. 16 months. ಈ 16 monthsಲ್ಲಿ ದಾವೀದನು ಏನು ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ, ಇಸ್ರೇಲ್ ಜನರನ್ನು ಹೋಗಿ ಕೊಲ್ಲೋದಂದರೆ ಬರೀ ಕೊಲ್ಲೋದಲ್ಲ, ಈ ಬಿಕಮ್ಸ್ ಏನು ಮಾಡ್ತಾರೆ ಅಂದರೆ, ಕೊಳ್ಳೆ ಹೊಡೆಯೋರು ಇರ್ತಾರಲ್ಲ, ದಾವೀದನು ಕೊಳ್ಳೆ ಹೊಡೆಯುವಂಥ ಮನುಷ್ಯನಾಗಿ ಮಾರ್ಪಟ್ಬಿಡ್ತಾನೆ 1.5 ವರ್ಷಕ್ಕೆ. ದೇವರು ಕೊಟ್ಟಿದ್ದಂಥ ಬಲವನ್ನು, ದೇವರು ಕೊಟ್ಟಿದ್ದಂಥ ಜ್ಞಾನವನ್ನು ಇಟ್ಕೊಂಡು ದಾವೀದನು 16 months ಏನು ಮಾಡ್ತಾ ಇದ್ದಾರೆ, ತನ್ನ ಸ್ವಂತ ಜನರನ್ನೇ ಹೋಗಿ ಒಂದು ಊರಿಗೆ ಹೋದರೆ ಅಲ್ಲೇನು ಮಾಡ್ತಾರೆ ಗೊತ್ತಾ, ಇವನು ಆ ಊರಿಗೆ ಹೋಗಿರೋದು ಸೌಲಿಗೆ ಗೊತ್ತಾಗಬಾರ್ದು ಅನ್ನುವಂಥ ಒಂದು ಕಾರಣದಿಂದ ಆ ಊರಿಗೆ ಹೋಗಿ ಇರುವಂಥ ಎಲ್ಲ ಜನರು, ಮೆನ್ ಮತ್ತು ವುಮೆನ್ನ ಸಾಯಿಸ್ತಿದ್ದ. ದಾವೀದನು ಒಂದು ಊರಿಗೆ ಹೋಗಿ ಗಂಡಸರನ್ನು ಹೆಂಗಸರನ್ನು ಏನು ಮಾಡ್ತಾ ಇದ್ದ, ಯಾರನ್ನು ಜೀವಂತವಾಗಿ ಬಿಡದೆ ಎಲ್ಲರನ್ನು ಸಾಯಿಸಿ ಅಲ್ಲಿಂದ ಲೂಟಿ ಹೊಡ್ಕೊಂಡು ಫಿಲಿಸ್ಟೈನ್ ಬರ್ತಿದ್ದ. ದೇವರು ಆರಿಸಿಕೊಂಡಂಥ ರಾಜ, ದೇವರಿಗೆ ತುಂಬ ಪ್ರಿಯವಾದಂಥ ಮನುಷ್ಯ.
ತುಂಬ ಪ್ರಿಯವಾದಂಥ ಮನುಷ್ಯ ಯಾರಾಗಿದ್ದಿದ್ದು? ದಾವೀದನು. ಏನು ಮಾಡ್ತಾ ಇದ್ದಾರೆ? ಕೊಳ್ಳೆ ಹೊಡೆದು ಗಂಡಸರ ಹೆಂಗಸನ್ನ ಸಾಯಿಸ್ತಾ ಇದ್ದಾರೆ. 1.5 ವರ್ಷ ಇದನ್ನು ಮಾಡ್ತಾ ಇದ್ದಾರೆ. ಯಾರನ್ನು ಸಹ ಒಂದು ಊರಿಗೆ ಹೋದರೆ ಆ ಊರಲ್ಲಿ ಹೋಗಿ ಎಲ್ಲ ಲೂಟಿ ಹೊಡೆದು ಎಲ್ಲರನ್ನು ಸಾಯಿಸ್ಬೇಕು. ಯಾಕೆ? ನ್ಯೂಸ್ ಹೋಗಿ ಸೌಲಿಗೆ ಸೇರಿದ್ರೆ ಸೌಲ್ ನನ್ನನ್ನು ಕೊಲ್ಲೋಕೆ ಬರ್ತಾರೆ ಅನ್ನೋಂಥ ಆ ಭಯದಿಂದ ಏನು ಮಾಡಬಾರ್ದು, ಒಂದು ರಾಜನಾಗಿ ಏನು ಮಾಡಬಾರ್ದು ಅದನ್ನು ದಾವೀದನು ಮಾಡ್ತಾ ಇದ್ದಾನೆ. ಈ 1.5 ವರ್ಷ ಆದ ಮೇಲೆ ಫಿಲಿಸ್ಟೀನ್ ಜನರು ಇಸ್ರೇಲ್ ಜನರಿಗೆ ವಿರೋಧವಾಗಿ ಯಾವಾಗಲೂ ಹೋಗೋ ಥರ ಹೋಗ್ತಾರೆ. 3 ರಾಜರು ಸೇರಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಇವನು ಯಾರ ರಾಜನ ಕೆಳಗಡೆ ಇದ್ದನೋ, ಯಾವ ಊರ ಕೆಳಗಡೆ ನಾ ರಾಜನ ಹತ್ರ ಹೋಗಿ ಕೇಳ್ತಾನೆ. ಆಶೀಷ್ ಅನ್ನುವಂಥ ರಾಜ. ರಾಜನ ಹತ್ರ ಹೋಗಿ ಸೌಲ್ ದಾವೀದ ಏನಂತ ಕೇಳ್ತಾನೆ? ನಾನು ನಿಮ್ಮ ಜೊತೆ ಇಸ್ರೇಲ್ ಜನರಿಗೆ ವಿರೋಧವಾಗಿ ವಾರ್ ಮಾಡೋಕ್ಕೆ ಬರ್ತೀನಿ, ಯುದ್ಧ ಮಾಡೋಕ್ಕೆ ಬರ್ತೀನಿ ಅಂತ. ಇಸ್ರೇಲಿಗೆ ರಾಜನಾಗಬೇಕಾದ ದಾವೀದನು ಇಸ್ರೇಲ್ಗೆ ವಿರೋಧವಾಗಿ ಯುದ್ಧ ಮಾಡೋಕ್ಕೆ ಬೇರೆ ರಾಜನ ಜೊತೆ ಹೋಗ್ತಾ ಇದ್ದಾನೆ. ಯಾರಾದರೂ ಅಭಿಷೇಕ ಕೊಡುವಾಗ ಯೋಚನೆ ಮಾಡಿರ್ತೀವ, ನಾನೇ ಫಲಿಸ್ಟೀನ್ ಜನರ ಜೊತೆ ಹೋಗಿ ಇಸ್ರೇಲ್ ಜನರಿಗೆ ವಿರೋಧವಾಗಿ ಹೋರಾಡ್ತೀನಿ ಅಂತ. ನಮ್ಮನ್ನು ದೇವರ ರಕ್ಷಣೆ ಕೊಟ್ಟು ಕರೆದಿದ್ದು ಸುಲಭವಾದ ದಾರಿಯಲ್ಲಿ ಹೋಗೋಕ್ಕಲ್ಲ. ನಿಮ್ಮನ್ನು ದೇವರು ನಿಮ್ಮ ರಕ್ಷಣೆಯಲ್ಲಿ ಕರೆದಿದ್ದಾರಂದರೆ ನಿಮ್ಮನ್ನು ಮೀರಿ ಎಷ್ಟೋ ವಿಷಯಗಳು ಏನು ಮಾಡ್ತಾರೆ? ದೇವರು ಕಳಿಸ್ತಾರೆ. ನನ್ನ ಬಲವನ್ನು ಮೀರಿ ಎಷ್ಟೋ ವಿಷಯಗಳನ್ನ ಏನು ಮಾಡ್ತಾರೆ? ದೇವರು ಕಳಿಸ್ತಾರೆ. ಅಭಿಷೇಕ ಸಿಗೋದು ದೊಡ್ಡ ವಿಷಯ ಅಲ್ಲ, ಅಭಿಷೇಕವನ್ನು ಕಾಪಾಡಿಕೊಳ್ಳೋದು ದೊಡ್ಡ ವಿಷಯ, ಕಷ್ಟವಾದಂಥ ವಿಷಯ. ಎಲ್ಲರಿಗೂ ಒಂದೊಂದು ಅಭಿಷೇಕ ಕೊಟ್ಟಿದ್ದಾರೆ ದೇವರು. ನೀವು ಮಾಡುವಂಥ ಒಂದೊಂದು ಕೆಲಸಕ್ಕೆ ಏನು ಮಾಡಿರ್ತಾರೆ? ದೇವರು ಅಭಿಷೇಕ ಕೊಟ್ಟಿರ್ತಾರೆ. ನೀವು ಇದೇ ಲೆವೆಲಲ್ಲಿ ಇರಬೇಕು ಅನ್ನೋದು ದೇವರ ಆಸೆ ಅಲ್ಲ. ಆದರೆ ನಾವು ಅದೇ ಲೆವೆಲಲ್ಲಿ ಇರುವುದಕ್ಕೆ ಕಾರಣ ನಮ್ಮ ಪರೀಕ್ಷೆಯನ್ನು ನಾವು ಪಾಸ್ ಮಾಡ್ತಾ ಇಲ್ಲ. ದಾವೀದನು ಕೊಟ್ಟಂಥ ಪರೀಕ್ಷೆ ಅವನು ಫಿಲಿಸ್ಟೀನ್ ಜನರನ್ನ ಸೇರ್ತಾರಾ ಬಿಡ್ತಾರಾ ಅದಲ್ಲ. ಫಿಲಿಸ್ಟೀನ್ ಜನರ ನಡುವೆ ಇರುವಾಗಲೂ ದೇವರನ್ನು ಆರಾಧಿಸ್ತಾರ ಅನ್ನೋದೇ. ಫಿಲಿಸ್ಟೀನ್ ಜನರ ನಡುವೆ ಇರುವಾಗಲೂ ದಾವೀದನು ಯಾರನ್ನು ಆರಾಧಿಸ್ತಾರೆ ಅನ್ನೋದನ್ನು ಮಾತ್ರ ದೇವರು ನೋಡಿದ್ರು. ಅವನು ಇಸ್ರೇಲ್ ಜನರಿಗೆ ವಿರೋಧವಾಗಿ ಹೋದಾಗಲೂ ಸಹ ದೇವರು ಅವರನ್ನು ಬಿಟ್ಟು ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕಂದರೆ ಅಂಥ ಜಾಗದಲ್ಲೂ ಅವನು ನರಕದಲ್ಲಿ ಬಾಳ್ತಾ ಇರಬೇಕಾದ್ರೂ ದೇವರ ಪಾದವನ್ನು ಬಿಟ್ಟು ಹೋಗಿಲ್ಲ. ಅವರ ಫಿಲಿಸ್ಟೀನ್ ಜನರ ನಡುವೆ ಇರುವಾಗ ಯಾವುದೇ ಕೀರ್ತನೆಯನ್ನು ದಾವೀದ ಬರೆದಿಲ್ಲ. ಆದರೆ ಅಂಥ ಕಾಲದಲ್ಲೂ ಸಹ ದಾವೀದನು ಪ್ರಾರ್ಥನೆ ಮಾಡ್ತಿದ್ರು. ಎಷ್ಟು ಜನರು ನಾವು ಕಷ್ಟದಲ್ಲಿರುವಾಗ ನಿಜವಾಗ್ಲೂ ದೇವರನ್ನು ಹುಡುಕಬೇಕು ಅಂತ ಆಸೆ ಪಡ್ತೀವಿ. ನಮ್ಮಲ್ಲಿ ಆ ಕ್ಯಾರೆಕ್ಟರ್ ಇದೆಯಾ ಏನಂತ, ಏನೇ ಬಂದರೂ ನಾನು ಮೊದಲು ದೇವ್ರ ಹತ್ರ ಹೋಗ್ತೀನಿ ಅನ್ನೋದು. ನಾನು ಒಂದು ವೇಳೆ ನಾವು ನರಕದಲ್ಲೇ ಹೋಗ್ಬಿಡ್ಬೋದು, ಭೂಲೋಕ ನಮ್ಮನ್ನೇನು ಲೋಕದ ದಾರಿಗೆ ಎಳ್ಕೊಂಡೇ ಹೋಗೋಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾನೆ ಪಿಶಾಚಿ. ಅಂಥ ಪ್ರಯತ್ನ ಬರುವಾಗ ದೇವ್ರು ಸುಮ್ಮನೆ ಇರುವಾಗ ಅವಾಗಲೂ ಸಹ ನನ್ನ ಕೋಪವಾಗಿರ್ಬೋದು ದೇವ್ರ ಮೇಲೆ, ಏನಂತ ಏನಯ್ಯ ನೀನು ಕಾಪಾಡ್ತಾ ಇಲ್ಲ ಅಂತ. ಆದರೆ ದೇವ್ರ ಹತ್ರ ಹೋಗಿ ಆ ಕೋಪ ಪಡ್ತಾ ಇದ್ದೀನಾ, ನನ್ನ ಮನಸ್ಸನ್ನು ಬಿಟ್ಟು ನಾನು ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ದೇವ್ರು ಯೋಚನೆ ಮಾಡ್ತಾರೆ. ಇಷ್ಟಕ್ಕೂ ನಾನು 2 ತಿಂಗಳಲ್ಲಿ ನಾನು ಮಾಡಿರುವಂಥ ಪ್ರಾರ್ಥನೆ ಯಾವುದೂ ಸಹ ನೀವು ಮಾಡುವಂಥ ಪ್ರಾರ್ಥನೆ ಆಗಿರಲ್ಲ. ಯಾರೂ ಸಹ ಅಂಥ ಪ್ರಾರ್ಥನೆಗಳು ಮಾಡಬೇಕು ಅಂತ ಯೋಚನೆಯೂ ಸಹ ಮಾಡಲ್ಲ. ಅಷ್ಟು ಬೇಸರವಾಗಿ ಪ್ರಾರ್ಥನೆ ಮಾಡಿದ್ದೀನಿ 2 ತಿಂಗಳಲ್ಲಿ. ದೇವ್ರು ಏನು ಮಾಡಿದ್ದಾರೆ? ಅಷ್ಟು ತಳ್ತಾರೆ ನಮ್ಮನ್ನು. ಏನಕ್ಕೆ ತಳ್ತಾರೆ? ಅವ್ರು ತಳ್ತಾರೆ ಅಂದರೆ ಅವ್ರು ನಮಗೆ ಕಷ್ಟ ಕೊಡಲ್ಲ, ಕಷ್ಟ ಬರೋದಕ್ಕೆ ಅಲೋ ಮಾಡ್ತಾರೆ. ಆ ಕಷ್ಟಗಳು ಬರುವಾಗ ನಮ್ಮ ವಿಶ್ವಾಸ ಪರೀಕ್ಷೆಯಲ್ಲಿದೆ ಅಂತ ಅರ್ಥ. ಆಮೇನ್. ಇಂಥ ಜಾಗದಲ್ಲೂ ಸಹ ದಾವೀದನು ದೇವರನ್ನು ಏನು ಮಾಡಿಲ್ಲ, ಹುಡುಕುವುದನ್ನು ಬಿಟ್ಟಿಲ್ಲ. ನಿಮ್ಮನ್ನು 11 ಸಾರಿ ಒಂದು ವಿಷಯ ಬಂದು ಟಚ್ ಮಾಡ್ತಾ ಇದೆ, ನಿಮಗೆ ವಿರೋಧವಾಗಿ ಬರ್ತಾ ಇದೆ, ಅದಾದಮೇಲೆ ನೀವು ಭೂಲೋಕದ ಜನರ ಜೊತೆ ಹೋಗಿ ಬಾಳ್ತಾ ಇದ್ದೀರಾ, ಏನು ನಿಮ್ಮ ಸುತ್ತಲೂ ಏನು ನಡೀತಾ ಇಲ್ಲ, ಏನು ಒಳ್ಳೆಯದೇ ನಡೀತಾ ಇಲ್ಲ ಅಂತ ಹೇಳುವಾಗಲೂ ಸಹ ದೇವರನ್ನು ನಾವು ಹುಡುಕ್ತಾ ಇದ್ದೀವಾ? ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಇಂಥ ಕಷ್ಟ, ಇಂಥ ಒಂದು ಸಿಚುವೇಶನ್ ನೀವು ತಳ್ಳಲ್ಪಟ್ಟಿಲ್ಲ ಅಂದರೆ ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀರಾ ಅಂತ ಪ್ರಶ್ನೆ ಕೇಳಬೇಕು ನಿಮ್ಮ ನೀವೇ. ಇಫ್ ಯು ಆರ್ ನಾಟ್ ಪುಷ್ ಟು ದ ಲಿಮಿಟ್ಸ್ ಅಂದರೆ ನನ್ನ ಬಲ ಎಷ್ಟಿದೆಯೋ ಅಷ್ಟು ಬಲಕ್ಕೂ ನಾನು ಕಷ್ಟಪಟ್ಟು ರಕ್ಷಣೆಯಲ್ಲಿ ನಿಂತ್ಕೊಂಡಿದ್ದೀನ ಅನ್ನೋದನ್ನು ದೇವರು ಟೆಸ್ಟ್ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಅಂಥ ಒಂದು ಪರೀಕ್ಷೆ ಬಂದಿಲ್ಲ ಅಂದರೆ, ಅಗ್ನಿ ಪರೀಕ್ಷೆ ಅಂತಾರಲ್ಲ, ಅಂಥ ಪರೀಕ್ಷೆ ನಿಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅಂದರೆ ರಕ್ಷಣೆ ಹೊಂದ್ಕೊಂಡಿಲ್ಲ, ನಿಜವಾಗ್ಲೂ ದೇವರ ನೀವು ತಿಳಿದುಕೊಂಡಿಲ್ಲ ಅಂತ ಅರ್ಥ. ಯಾರನ್ನು ದೇವರು ಸರಿಪಡಿಸಲು ಅವ್ರು ನಿಜವಾಗ್ಲೂ ದೇವರ ಮಕ್ಕಳು ಅಲ್ಲ. ಯಾವುದು? ಹೀಬ್ರೂಸ್ 10ನೇ ಅಧ್ಯಾಯ. ಆಮೇನ್. ಯಾರನ್ನು ದೇವರು ಶಿಕ್ಷಿಸಿ ಸರಿಪಡಿಸ್ತಾರೋ ಅವರೇ ನಿಜವಾಗ್ಲೂ ದೇವರ ಮಕ್ಕಳು.
ದೇವ್ರು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಏನಕ್ಕಷ್ಟು ತಡೆ ಮಾಡ್ತಾ ಇದ್ದಾರೆ? ನಮ್ಮ ಪರೀಕ್ಷೆ ನಾವು ಪೂರೈಸ್ತಾ ಇಲ್ಲ. ನಮ್ಮ ಪರೀಕ್ಷೆನ ಪೂರೈಸಿ ಮುಂದೆ ಹೊರೆಯುವಾಗಲೇ, ಪರೀಕ್ಷೆನ ಪೂರೈಸಿ ಮುಂದೆ ಹೊರೆಯೋದು, ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಎಂಥ ಪರೀಕ್ಷೆ ಬಂದರೂ ನಾನು ದೇವ್ರ ಹತ್ರ ಓಡೋಗಿ ನಿಂತ್ಕೊಳ್ತೀನ. ನಾನು ದೇವ್ರ ಮೇಲೆ ಕೋಪವಾಗಿದ್ರು ನನ್ನ ಕೋಪವನ್ನು ದೇವ್ರ ಮೇಲೆ, ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ ದೇವರನ್ನೇ ಏಮಾರಿಸುವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನಂತ, ದೇವರೇ ಏನೋ ಮನಸ್ಸಲ್ಲಿ ದೇವ್ರ ಮೇಲೆ ಅಷ್ಟು ಕೋಪ ಇರುತ್ತೆ, ಆದರೆ ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ಹಂಗಲ್ಲ, ದೇವ್ರ ಹತ್ರ ಮಾತಾಡಬಾರ್ದು, ಮಾತಾಡಿದ್ರೆ ಎಲ್ಲಿ ಬೈದ್ಬಿಡಿ, ಎಲ್ಲಿ ನನ್ನ ಜೀವನದಲ್ಲಿ ಇರೋದು ಇನ್ನೂ ಕಷ್ಟ ಹೆಚ್ಚಾಗ್ಬಿಡ್ತು ಅಂತ ಮನಸ್ಸಿನ ಆಳದಿಂದ ಏನು ಮಾಡಲ್ಲ, ಪ್ರಾರ್ಥನೆಗಳು ಮಾಡಲ್ಲ. ನಾನು ನೋವಲ್ಲಿ ಅಳ್ತಾ ಇರುವಾಗ, ಕಷ್ಟಪಡ್ತಾ ಇರುವಾಗ, ಕೋಪ ಬರುವಾಗ ಯಾರ ಹತ್ರ ಹೋಗಿ ತೋರಿಸ್ಬೇಕು? ದೇವ್ರ ಹತ್ರ. ಮಹಾಪರಿಶೋಧದಲ್ಲಿ ಬಾಳುವಂಥ ದೇವರು ನಾನು ಕೋಪ ಪಡುವಾಗ ನಾನು ಏನು ಮಾಡಿಲ್ಲ, ನಾನು ಅಳಿಸಿ ಹಾಕಿಲ್ಲ. ಅಂಥ ಪ್ರಾರ್ಥನೆ ಆ ರೀತಿ ಮಾತಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಹತ್ರ ಕೂಡ ಆ ರೀತಿ ಮಾತಾಡಿರಲ್ಲ. ನಾನು ಅಷ್ಟು ಕೋಪದಲ್ಲಿ ಬಂದು, ಅಷ್ಟು ಅಳುತ್ತಾ, ಅಷ್ಟು ಕೋಪದಲ್ಲಿ ಬಂದು ದೇವ್ರ ಹತ್ರ ಮಾತಾಡಿದ್ದೀನಿ ಇಷ್ಟೋ ಸತಿ. ಯಾಕಪ್ಪ ಸ್ವಲ್ಪನೂ ಕರುಣೆ ಇಲ್ವಾ? ನಾನು ಮಾಡಿರುವಂಥ ಒಂದು ವಿಷಯನೂ ಸಹ ನಾನೇನು ಒಳ್ಳೇದು ಮಾಡಿಲ್ವ ನನ್ನ ಜೀವನದಲ್ಲಿ? ಇಷ್ಟು ಕಷ್ಟ ನನಗೆ ಬೇಕಾ? ನೀವು ನಿಜವಾಗ್ಲೂ ನನ್ನ ರಕ್ಷಣೆ ಏನಕ್ಕೋಸ್ಕರ ಕರ್ಕೊಂಡ್ರಿ? ಇಷ್ಟು ಕಷ್ಟದಲ್ಲಿ ಬಿಡಬೇಕಂದ್ರೆ ಇಂಥ ಪ್ರಾರ್ಥನೆಗಳು ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಆ ಒಂದು ಕಷ್ಟದ ಕಾಲದಲ್ಲೂ ಸಹ ನೀವು ಪ್ರಾರ್ಥನೆ ಮಾಡ್ತೀರಾ ಅನ್ನೋದನ್ನು ಮಾತ್ರ ಪರೀಕ್ಷೆ ಮಾಡಿ ನೋಡ್ತಾರೆ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ, ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇಲ್ಲ ಅಂದರೆ ಚೆನ್ನಾಗಿ ಯೋಚನೆ ಮಾಡಿ. ಎಲ್ಲರ ಜೀವನದಲ್ಲಿ ಕಷ್ಟ ಇದೆ, ಆತ್ಮಿಕ ರೀತಿಯಲ್ಲಿ ಕಷ್ಟ ಬರ್ತಾ ಇದೆ ಅಂತ ಯೋಚನೆ ಮಾಡಿ ನೋಡಿ. ದೇವರ ಜೊತೆ ಸಂಬಂಧನೇ ಇಲ್ಲ ಅಂದರೆ ನಿಮ್ಗೆ ಕಷ್ಟ ಬರೋದ್ರಲ್ಲಿ ಉಪಯೋಗ ಇಲ್ಲ. ಮೊದಲು ದೇವ್ರ ಜೊತೆ ಸಂಬಂಧ ಇರಬೇಕು. ಆ ಸಂಬಂಧಕ್ಕೆ ವಿರೋಧವಾಗಿಯೇ ಪಿಶಾಚಿ ಬರ್ತಾನೆ. ಆಮೇನ್. ಆ ಸಂಬಂಧಕ್ಕೆ ವಿರೋಧವಾಗಿ ಪಿಶಾಚಿ ಬರಬೇಕಾದರೆ ನಾವು ನೆಲೆಯಾಗಿ ನಿಂತ್ಕೊಂಡಿದ್ದೀವ? ಅಟ್ಲೀಸ್ಟ್ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವ? ಬೀಳ್ಬೋದು. ಅದಕ್ಕೆ ಏನು ಹೇಳ್ತಾರೆ ಕೀರ್ತನೆಗಳಲ್ಲಿ, ಒಂದು ನೀತಿವಂತನು 7 ಸತಿ ಬಿದ್ದರೂ ತಿರುಗಿ ಎದ್ದು, ನೀತಿಮಾನ್ 7 ಮುறை ಕೀಳು ಉಳಿದಾಲು ತಿನ್ಬಿ ಹೇಳೋದಕ್ಕೂ. ನಾವು ಬೀಳೋದು ದೊಡ್ಡ ವಿಷಯ ಅಲ್ಲ, ನಿಜವಾಗ್ಲೂ ದೇವರ ಜೊತೆಲಿ ತಿರುಗಿ ಎದ್ದು ನಿಂತ್ಕೊಳ್ತಾ ಇದ್ದೀವ? ನಿಮ್ಮ ದೇವರು ಬೀಳ್ಸಿ ಪರೀಕ್ಷೆ ಮಾಡಿ ನೋಡ್ತಾರೆ. ಆಮೇನ್. ಇವಾಗ ದಾವಿದನ ಕಥೆಯಲ್ಲಿ ಏನು ನಡೀತಾ ಇದೆ, ಅವನು ಇವಾಗ ಫಿಲಿಸ್ಟೈನ್ರ ಮಧ್ಯದಲ್ಲಿ ಹೋಗಿ ಅವನೇ ಕೊಳ್ಳೆ ಹಿಡಿಯುವಂಥ ಮನುಷ್ಯನಾಗಿ ಮಾರ್ಪಡ್ತಾನೆ. ಹಿಂಗಾಗಬೇಕಾದ್ರೆ ಆ ರಾಜನು ಸಹ ಏನು ಹೇಳ್ಬಿಡ್ತಾರೆ ಅಂದರೆ, ಇನ್ನೂ 2 ರಾಜರು, ಈ ರಾಜ ಹೇಳ್ತಾನೆ ನನಗೆ ದಾವಿದ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ನಾನು ಇಸ್ರೇಲ್ ಜನರಿಗೆ ವಿರೋಧವಾಗಿ ಹೋದರೆ ಅವನು ನನ್ನ ಜೊತೆ ಹೋರಾಡ್ತಾನೆ, ನಂಬಿಕೆ ಇದೆ ಅಂತ. ಆದರೆ ಇನ್ನೂ 2 ರಾಜರು ಏನು ಹೇಳ್ತಾರೆ ಅಂದರೆ, ಇವನು ನನಗೆ ವಿರೋಧವಾಗಿ ಮಾಡಿಬಿಟ್ರೆ ಏನಾಗೋದು ಅಂತ ಹಂಗೆ ಹೇಳಿ ಏನು ಮಾಡ್ತಾರೆ, ಇವನ್ನ ಕರ್ಕೊಂಡು ಬಂದರೆ ನಾವು ನಿಮ್ಮ ಜೊತೆ ಬರಲ್ಲ ಅಂದ್ಬಿಡ್ತಾರೆ. ಈ ರಾಜನ ಜೊತೆ ಏನು ಹೇಳ್ಬಿಡ್ತಾರೆ ಅಂದರೆ, ಇವನು ಬಂದರೆ ನಾವು ನಿಮ್ಮ ಜೊತೆ ಬರಲ್ಲ, ಯಾಕಂದರೆ ಇವನು ಅವ್ರಿಗೆ ವಿರೋಧವಾಗಿ ತಿರುಗಿ ಅವ್ರ ಜೊತೆ ಹೋಗಿ ಸೇರಿಬಿಟ್ರೆ ಏನಿದ್ರು ಇವನು ಇಸ್ರೇಲ್ ಜನನೇ. ನಾವು ದೇವ್ರನ್ನ ಬಿಟ್ಟು ದೂರ ಹೋದ್ರೂ ದೇವ್ರು ನಮ್ಮಲ್ಲಿ ಇಟ್ಟಂಥ ಕ್ಯಾರೆಕ್ಟರ್ ನಮ್ಮನ್ನು ಬಿಟ್ಟು ದೂರ ಹೋಗಲ್ಲ. ಆಮೇನ್. ನಾನೇ ದೇವ್ರನ್ನ ಬಿಟ್ಟು ಎಷ್ಟೇ ದೂರ ಓಡಿದ್ರೂ ದೇವರ ನಮ್ಮಲ್ಲಿ ಇಟ್ಟಿದ್ದ ಕ್ಯಾರೆಕ್ಟರ್, ನಾವೇ ಕ್ರಿಶ್ಚಿಯನ್ ಅಂತ ಮರ್ತೋದ್ರೂ ಯಾರೋ ಒಬ್ರು ಬಂದು ನಮ್ಗೆ ಏನು ಮಾಡ್ತಾರೆ, ಜ್ಞಾಪಕ ಪಡಿಸ್ತಾರೆ, ನೀನು ಕ್ರಿಸ್ತೋಲ್ಲಿ ಇದ್ದೆ ತಾನೆ, ಏನಾಯಿತು? ದೇವರು ನಮ್ಮಲ್ಲಿ ಏನು ಮಾಡ್ತಾರೆ, ಆ ರೀತಿ ಪರೀಕ್ಷೆ ಮಾಡ್ತಾರೆ. ಎಷ್ಟೋ ಸತಿ ನಾನು ಯಾವಾಗಲೂ ಜನರಲ್ ಆಗಿ 2 ಸತಿ ಪ್ರಾರ್ಥನೆ ಮಾಡ್ತಿದ್ದೆ. ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಕೊಂಡೇ ಹೊರ್ತೀನಿ. ದಿವಸಕ್ಕೆ 2 ಸತಿ ಪ್ರಾರ್ಥನೆ ಮಾಡಿ, ಬೆಳಗ್ಗೆ 1 ಸತಿ, ಈವ್ನಿಂಗ್ 1 ಸತಿ. ಈ ರೀತಿ ಈ ಕಾಲದಲ್ಲಿ ಹೋಗ್ತಾ ಇರಬೇಕಾದ್ರೆ, ಮೊದಲನೇ ಸತಿ ಹೆಂಗೋ ಕಷ್ಟಪಟ್ಟು ಬೆಳಗ್ಗೆ ಎದ್ದು ಏನೋ ಪ್ರಾರ್ಥನೆ ಮಾಡಿಬಿಡ್ಬೋದು, ಈವ್ನಿಂಗ್ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ದೇವರ ಸಮೂಹಕ್ಕೆ. ಯಾಕೆ? ಹೋದರೆ ಅವ್ರೇನು ಮಾತಾಡಲ್ಲ, ಏನಿಲ್ಲ. ನನಗೇನಾಗುತ್ತೆ, ನನಗೆ ಏನೋ ಒಂಥರ ನೋವಿರೋದ್ರಿಂದ ಈವ್ನಿಂಗ್ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಒಂದು ದಿವಸ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು ಏನಂದರೆ, ಈವ್ನಿಂಗ್ ಇವನು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾನೆ, ಈ ಟೈಮಿಂದ ಈ ಟೈಮ್ ಪ್ರೇಯರ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅದಾದಮೇಲೆ ಫೋನ್ ಮಾಡ್ತಾರೆ ಅಥವಾ ಅದಕ್ಕೆ ಮುಂಚೆ ಫೋನ್ ಮಾಡ್ತಾರೆ. 2-3 ಸತಿ ಚೆನ್ನಾಗಿ ಜ್ಞಾಪಕ ಇದೆ, ನಾನೇ ಅವತ್ತು ಪ್ರಾರ್ಥನೆ ಕೂತ್ಕೊಂಡಿಲ್ಲ. ಹಂಗಿರ್ಬೇಕು ಆ ಸಮಯದಲ್ಲೆಲ್ಲ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿ, ಅವ್ನಿಗೇನು ಇದ್ರ ಬಗ್ಗೆ ಗೊತ್ತಿಲ್ಲ, ನೈಟ್ ಅವ್ನು ಫೋನ್ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ, ಆಯ್ತಾ ಎಲ್ಲ ಕೆಲಸ ಮುಗೀತಾ, ಎಲ್ಲ ಆಯಿತಾ, ಹೋಮ್ವರ್ಕ್ ಏನಿದೆ ಅಂತ, ಕಾಲೇಜಲ್ಲಿ ಏನು ಕೆಲಸ ಕೊಡಿದೆ ಕೇಳೋದು ಮೊದಲು ಏನು ಕೇಳ್ತಾನೆ, ಪ್ರೇಯರ್ ಮಾಡಿ ಮುಗಿಸ್ತಾ ಆಯ್ತಾನೆ ಅದು ಪ್ರೇಯರು ಅಂತ. ನಾನು ಪ್ರೇಯರ್ ಮಾಡೋದನ್ನು ಮರೆತರೂ ಸಹ ಅವನು ಫೋನ್ ಮಾಡಿ ನನಗೇನು ಕೇಳ್ದಾನೆ, ಪ್ರೇಯರ್ ಮಾಡ್ತಿದ್ದಲ್ಲವ, ಪ್ರೇಯರ್ ಮಾಡಾಯ್ತಾ, ನಾನು ಫೋನ್ ಮಾತಾಡ್ಬೋದಾ ಇವಾಗ ಅಂತ ಅವ್ನು ಪರ್ಮಿಷನ್ ಕೇಳತ್ತಾರೆ. ದೇವರು ನಾನೇ ಮರೆತು ನಾನೇ ಎಷ್ಟು ದೇವರಿಂದ ದೂರ ಹೋದ್ರೂ, ನಾನು ಇಸ್ರೇಲ್ ಜನ ಅನ್ನೋದನ್ನು, ದಾವಿದನು ಎಷ್ಟೇ ದೂರ ಹೋದ್ರೂ ತನ್ನ ಇಸ್ರೇಲ್ ಅನ್ನೋದನ್ನು
ಬೇರೆಯವ್ರ ಮೂಲಕ ತಿಳಿಸ್ತಾ ಇದ್ದಾರೆ. ಆಮೇನ್. ಈ ರೀತಿ ತಿಳಿಸ್ಬೇಕಾದ್ರೆ ತಿಳಿಸಿ ಆದ ಮೇಲೆ ದಾವಿದನ್ ಏನು ಮಾಡ್ತಾನೆ ಅಂದರೆ ಅವ್ನು ತಿರುಗಿ ಸರಿ ಆಯಿತು ಏನು ಹೇಳ್ತಾನೆ, ನಿನ್ನೂರಿಗೆ ನೀನು ಹೋಗಪ್ಪ ಅಂದ್ಬಿಡ್ತಾರೆ. ಯಾವ ಊರು? ಅವನು ಕೊಟ್ಟಿದ್ದಂಥ ಫಿಲಿಸ್ಟೈನ್ ಜನರಲ್ಲಿ ಕೊಟ್ಟಿದ್ದಂಥ ಊರಿಗೆ ಅವ್ರನ್ನ ಕಳಿಸ್ಬಿಡ್ತಾರೆ. ಯಾರು? ಆ ರಾಜ. ಅವನು ತಿರುಗಿ ಹೋಗುವ ಅಷ್ಟರಲ್ಲಿ ಏನಾಗತ್ತೆ ಅಂದರೆ ಅಮಲೇಕ್ಯರು, ಯಾರು ಅಮಲೇಕ್ಯರು? ಸೌಲು ಯಾರನ್ನ ಸಾಯಿಸದೆ ಬಿಟ್ಟನೋ ಆ ಅಮಲೇಕ್ಯರು ದಾವಿದನ ಜನರು ಮತ್ತು ಅವನ ಕುರಿಮರಿ, ಅವನ ಹೆಂಡತಿಯರು ಎಲ್ಲರನ್ನು ಏನು ಮಾಡಿಬಿಡ್ತಾರೆ? ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರನ್ನು ಸೌಲು ಸಾಯಿಸ್ತೇ ಇದ್ದನೋ ಅಂಥ ಜನರ ಅಮಲೇಕ್ಯರಾದ ಅಂಥವ್ರ ಮಧ್ಯದಲ್ಲಿ ಇವನೇನು ಮಾಡ್ತಾನೆ, ಅವ್ರು ಬಂದು ಇವನ್ನ ಲೂಟಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟು ದಿವಸ ಇವನೇನು ಮಾಡ್ತಾ ಇದ್ದ, ಇವ್ರು ಬೇರೆಯವ್ರ ಮನೆ ಹೋಗಿ ಲೂಟಿ ಹೊಡಿತಾ ಇದ್ದ. ಇವಾಗ ದಾವಿದನ ಮನೆಯಲ್ಲೇ ಯಾರು ಅಮಲೇಕ್ಯರು ಬಂದು ಎಲ್ಲರನ್ನು ಹುಡ್ಕೊಂಡು ಹೋಗ್ಬಿಡ್ತಾರೆ. ಯಾರನ್ನು ಸಾಯಿಸಲ್ಲ ಅಂದರೆ ಎಲ್ಲರನ್ನು ಹುಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಏನಾಗುತ್ತೆ, ಮೊದಲು ಇವನು ಇಷ್ಟು ವಿಶ್ವಾಸಿಯಾಗಿದ್ದಂಥ ರಾಜ ಇವನನ್ನು ನೋಡಿ ಬೇಡ ಅಂದ್ಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ವಿಶ್ವಾಸ ಅಂತ ರಾಜ ಬೇಡ ಅಂದ್ಬಿಡ್ತಾನೆ. ನೆಕ್ಸ್ಟ್ ಇವ್ರ ಮನೆಯವರು ಅವನ ಜೊತೆ ಇದ್ದಂಥ ಜನರು ಅವನೇನು ಮಾಡ್ತಾರೆ, ಅವರ ಸೈನಿಕರು ಇವ್ರಿಗೆ ವಿರೋಧವಾಗಿ ಬರ್ತಾನೆ. ಯಾರಿಗೆ? ದಾವಿದನಿಗೆ ವಿರೋಧವಾಗಿ ಎದ್ದೊಳ್ತಾರೆ. ದಾವಿದನಿಗೆ ವಿರೋಧವಾಗಿ ಜೊತೆಯಲ್ಲಿರೋರು ಎದ್ದೊಳ್ತಾರೆ. ಅವನು ಇಷ್ಟು ವರ್ಷ ಕೆಲಸ ಮಾಡಿದ ರಾಜನೂ ಸಹ ಏನು ಮಾಡ್ತಾನೆ, ವಿರೋಧವಾಗಿ ಬರ್ತಾನೆ. ಹಿಂಗೆ ಈ ರೀತಿ ಎಲ್ಲ ಕಡೆಯಲ್ಲಿ ವಿರೋಧವಾಗಿ ಬರುವಾಗ ಮೊದಲನೇ ಸಾಮ್ಯಲನ 28ನೇ ಅಧ್ಯಾಯ 30ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. 1 ಸಾಮ್ಯೇಲನು 28ನೇ ಅಧ್ಯಾಯ 30ನೇ ಅಧ್ಯಾಯ 30 ಅಲ್ಲಿ 6ನೇ ವಾಕ್ಯ. 30ನೇ ಅಧ್ಯಾಯ ವಚನ 6. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ದಾವೀದನಿಗೆ ಏನಾಯ್ತು, ಇವಾಗ ಜೊತೆಲಿರೋರನ್ನ ಕಲ್ಲೆಸೆದು ಸಾಯಿಸ್ಬಿಡೋಣ, ಇವನಿಂದಾನೇ ನಮಗೆ ಎಲ್ಲ ಇಷ್ಟು ವರ್ಷದಿಂದ 2-3 ಇಯರ್ಸಿಂದ ಏನು ಮಾಡ್ತಾ ಇದ್ದಾರೆ, ದಾವೀದನ ಜೊತೆನೇ ಇದ್ದು ಅವನ ಜೊತೆ ಎಷ್ಟೋ ಕಡೆ ಜಗಳ ಆಡಿ ದೇವ್ರ ಜೊತೆ ಇವ್ರಿಗೆ ಏನು ಕೊಟ್ಟಿದ್ದಾರೆ, ದೇವ್ರು ಇವ್ರಿಗೆ ವಿಕ್ಟ್ರಿ ಕೊಟ್ಟಿದ್ದಾರೆ. ಎಲ್ಲೋದ್ರೂ ದಾವೀದು ಸೋಲಿಲ್ಲ. ಅಂಥ ಮನುಷ್ಯನನ್ನೇ ಇವರು ಏನು ಮಾಡಬೇಕು ಅಂತಿದ್ದಾರೆ, ನಮ್ಮ ಮನೆಯವರೆಲ್ಲ ಹೋಯ್ತು, ಎಲ್ಲ ಕುರಿಮರಿಗಳೆಲ್ಲ ಹೋಯ್ತು, ನನ್ನ ಸಂಪಾದನೆ ಎಲ್ಲ ಹೋಯ್ತು, ನಾನೇನು ಮಾಡ್ತೀನಿ, ನಿನ್ನನ್ನು ಕೊಲ್ಲಿಡ್ದು ಸಾಯಿಸ್ಬಿಡು. ತನ್ನ ಲೀಡರ್ಗೆ ವಿರೋಧವಾಗಲೇ ತನ್ನ ಸ್ವಂತ ಜನರೇ ಇದ್ದು ಇವನ ಸಹೋದರರ ಥರ ಜೊತೆಲಿದ್ದವರೇ ಏನು ಮಾಡ್ತಾರೆ, ಇವ್ರನ್ನ ಸಾಯಿಸ್ಬೇಕು ಅಂತ ಆಸೆ ಪಡ್ತಾರೆ. ಅಂಥ ಕಾಲದಲ್ಲಿ ದಾವೀದ ಏನು ಮಾಡ್ತಾರೆ ನೋಡಿ, ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಕರ್ತರಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮಲೇಕನಾದ ಮಗನಾದ ಎಬ್ಯೋತಾರನಿಗೆ ದಯವಿಟ್ಟು ಏಫೋದನನ್ನು ಇಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಲು ಈ ಈಫೋದನ್ನು ತೆಗೆದುಕೊಂಡು ಬಾ ಅಂದರೆ ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ ಈಫೋದನ್ನು ಇಟ್ಕೊಂಡು ಏನು ಮಾಡ್ತಿದ್ರು ಅಂದರೆ ದೇವ್ರ ಹತ್ರ ಆನ್ಸರ್ಸ್ ಕೇಳ್ತಿದ್ರು, ಹೌದಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಯಾವ ರೀತಿ ಅಂದರೆ ಅದನ್ನು ಆಮೇಲೆ ನಿಮ್ಮ ಮನೇಲಿ ಗೊತ್ಕೊಳ್ಳಿ. ಈಫೋದ್ ಏನು ಮಾಡ್ತಾರೆ ಅಂದರೆ ದೇವ್ರ ಹತ್ರ ಪ್ರಶ್ನೆ ಕೇಳೋದಕ್ಕೋಸ್ಕರ ಇಟ್ಕೊಂಡಿದೆ ಅಂತ ಒಂದು ವಸ್ತು. ಈ ವಸ್ತುಲ್ಲಿ ಇಟ್ಕೊಂಡು ಏನು ಮಾಡಬೇಕು, ದೇವ್ರ ಹತ್ರ ಹೌದಾ ಇಲ್ವಾ ಅಂತ ಕೇಳಬೇಕು. ಸೌಲು ಸಹ ದೇವ್ರ ಹತ್ರ ಹೋಗಿ ಏನಂತ ಕೇಳ್ತಾನೆ, ಯಾಕಂದರೆ ನೋಡಿ ಇವಾಗ ಫಿಲಿಸ್ಟೈನ್ ರಾಜರು ಸೌಲಿಗೆ ವಿರೋಧವಾಗಿ ಹೋಗ್ತಾ ಇದ್ದಾರೆ. ದಾವೀದನ ಮನೆಯಲ್ಲಿ ಅಮಲೇಕ್ಯರು ಬಂದು ಏನು ಮಾಡ್ತಾ ಇದ್ದಾರೆ, ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ತನ್ನ ಮನೆಯವರೆಲ್ಲ ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ಒಂದೇ ಸಮಯದಲ್ಲಿ ಫಿಲಿಸ್ಟೈನ್ ಜನರು ಸೌಲಿಗೆ ವಿರೋಧವಾಗಿ ಹೋಗ್ತಾ ಇದ್ದಾರೆ, ದಾವೀದನು ಅಮಲೇಕ್ಯರ ವಿರೋಧವಾಗಿ ಇದ್ದಾನೆ. ಇವಾಗ ಈ ರೀತಿ ಇರಬೇಕಾದ್ರೆ ದಾವೀದನು ಏನು ಮಾಡ್ತಾನೆ ಅಂದರೆ ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಳ್ತಾನೆ. ಆಮೇನ್. ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಳ್ತಾನೆ. ಆದರೆ ದಾವೀದನು ಏನು ಮಾಡ್ತಾನೆ, ಶಾಸ್ತ್ರ ಹೇಳುವರ ಹತ್ರ ಹೋಗಿ ಸೆತ್ತೋದಂಥ ಸಾಮ್ಯಲ್ನ ಎಬ್ಬಿಸಿ ಏನು ಮಾಡ್ತಾನೆ, ಪ್ರಶ್ನೆ ಕೇಳಬೇಕು ಅಂತ ಆಸೆ ಪಡ್ತಾನೆ. ಸಾಮ್ಯಲ್ ಏನಾಗ್ಬಿಡ್ತಾರೆ, ಸೆತ್ತೋಗ್ಬಿಡ್ತಾರೆ. ಸೌಲು ಮೊದಲು ಹೋಗಿ ಸ್ಯಾಕ್ರಿಫೈಸ್ಲ ಕೊಟ್ಟು ದೇವ್ರ ಹತ್ರ ಏನು ಕೇಳ್ತಾನೆ, ನನಗೆ ಉತ್ತರ ಬೇಕು, ಫಿಲಿಸ್ಟೈನ್ ಜನರಿಗೆ ವಿರೋಧವಾಗಿ ನಾನು ಹೋದರೆ ನನಗೆ ಜಯ ಸಿಗತ್ತಾ ಇಲ್ವಾ ಅಂತ. ಯಾರು? ಸೌಲ್ ಕೇಳ್ತಾ ಇದ್ದಾನೆ. ಸೌಲ್ ಈ ರೀತಿ ಕೇಳಬೇಕಾದ್ರೆ ದೇವ್ರು ಏನು ಮಾಡಲ್ಲ, ಉತ್ತರ ಕೊಡೋದಿಲ್ಲ. ಆದರೆ ದಾವೀದನು ಮೊದಲು ಏನು ಮಾಡ್ತಾನೆ, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸ್ಕೊಳ್ತಾನೆ. ಸೌಲು ರಾಜ ಇರುವುದಕ್ಕೂ ದಾವೀದನು ರಾಜನಾಗಿ ಇರುವುದಕ್ಕೂ ವ್ಯತ್ಯಾಸ ಇದೆ. ಸೌಲ್ ಏನು ಮಾಡ್ತಾನೆ, ದೇವ್ರ ಹತ್ರ ಕೇಳ್ತಾನೆ. ದೇವ್ರ ಹತ್ರ ಕೇಳಿ ಸಿಗದೇ ಇದ್ದಂಥ ವಿಷಯವನ್ನು ನೆಕ್ಸ್ಟ್ ಏನು ಮಾಡ್ತಾನೆ, ಶಾಸ್ತ್ರಿಗಳ ಹತ್ರ, ಆಸ್ಟ್ರಾಲಜಿ ಹೇಳ್ತಾರಲ್ಲ, ಆಸ್ಟ್ರಾಲಜಿಗೆ ಏನು ಹೇಳ್ತೀರಾ, ಶಾಸ್ತ್ರ ಹೇಳ್ತಾರಲ್ಲ, ಯಾರು? ಗಣಿ ಹೇಳ್ತಾರಲ್ಲ,
ಕಣಿ ಹೇಳೋರ ಹತ್ರ ಹೋಗಿ ಏನು ಮಾಡ್ತಾನೆ, ಅವ್ರ ಹತ್ರ ಹೋಗಿ ಕೇಳೋಕ್ಕೆ ಪ್ರಾರಂಭಿಸ್ಬಿಡ್ತಾನೆ. ಏನಂತ? ಸತ್ತೋದಂಥ ಸ್ಯಾಮ್ಯಲ್ನ ಎಬ್ಬಿಸಿ ನನಗೆ ಉತ್ತರ ಕೊಡಿಸಿ, ನಾನು ಫಿಲಿಸ್ಟೈನ್ ವಿರೋಧವಾಗಿ ಹೋದರೆ ಜಯ ಸಿಗುತ್ತಾ ಇಲ್ವಾ ಅಂತ. ದಾವೀದನು ಏನು ಮಾಡ್ತಾನೆ, ತನ್ನನ್ನು ತಾನು, ದೇವರು ಅವ್ರನ್ನ ಬಲಪಡಿಸಿಲ್ಲ, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸ್ಕೊಳ್ತಾನೆ. ಆಮೇನ್. ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಳ್ಳೋದಕ್ಕೆ ಅರ್ಥ ಏನು? ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. ಆಮೇನ್. ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಬಲಪಡಿಸಿಕೊಳ್ಬೇಕು. ಕಷ್ಟದ ಕಾಲಗಳು ನಮ್ಮನ್ನು ನೋಡಿ ಬರುವಾಗ ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಬಲಪಡಿಸಿಕೊಳ್ಬೇಕು. ನಾವೇನು ಮಾಡ್ತೀವಿ ಅಂದರೆ ಬಲಹೀನತೆ ಆಗುವಾಗ ದೇವರೇ ನಾನು ಬಲಪಡಿಸಿ ಅಂತೀವಿ, ಆದರೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ದೇವರ ವಾಕ್ಯವನ್ನು ಹುಡುಕಿ ಓದಿದ್ರೂ ಅರ್ಥ ಆಗಲ್ಲ. ಇಂಥ ಕಾಲವನ್ನು ಮೀರಿ ಬರಬೇಕಂದ್ರೆ ನಾವು ಕೀರ್ತನೆಗಳು ಓದುವಾಗ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಕೀರ್ತನೆಗಳನ್ನು ಓದಬೇಕಾದ್ರೆ ಸುಲಭವಾಗಿ ಓದೋದಲ್ಲ. ಏನಂತ? ಎಲ್ಲ ವಾಕ್ಯಗಳು ಆ ರೀತಿ ಓದಬಾರ್ದು. ಆದರೆ ಕೀರ್ತನೆಗಳು ಒಂದು ಪ್ರಾರ್ಥನೆ ರೀತಿಯಲ್ಲಿ. ನಾವು ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ ಬೈಬಲ್ ಓದುವುದನ್ನು ಪ್ರಾರ್ಥನೆಯನ್ನು ಸಪ್ರೇಟಾಗಿ ನೋಡ್ತೀವಿ. ಏನಂತ? ಬೈಬಲ್ ಮೊದಲು ಓದಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು. ಆದರೆ ನಾವು ಬೈಬಲ್ ಓದುವುದೇ ಒಂದು ಪ್ರಾರ್ಥನೆ. ಎಷ್ಟೋ ಜನರಿಗೆ ಏನು ಅರ್ಥ ಆಗಲ್ಲ, ನಾವು ದೇವರ ವಾಕ್ಯವನ್ನು ಓದುವುದೇ ಒಂದು ಪ್ರಾರ್ಥನೆ. ಯಾವತ್ತು ನಾವು ದೇವರ ವಾಕ್ಯವನ್ನು ಓದುವುದನ್ನು ಪ್ರಾರ್ಥನೆಯಾಗಿ ಮಾರ್ಪಡಿಸ್ತೀವೋ ದೇವರ ವಾಕ್ಯ ನಮ್ಮನ್ನು ಬಲಪಡಿಸೋಕೆ ಪ್ರಾರಂಭಿಸುತ್ತೆ. ಆಮೇನ್. ಇದನ್ನು ಯಾವ ರೀತಿ ಪ್ರಾರ್ಥನೆಯಾಗಿ ಮಾರ್ಪಡಿಸ್ಬೇಕಂದ್ರೆ, ಇವಾಗಲೂ ಸಹ ನೀವು ಬೆಳಗ್ಗೆ ಓದಬೇಕಾದ್ರೆ ಕೀರ್ತನೆ 27 ಓದಿದ್ರಿ, ಕೀರ್ತನೆ 51 ಓದಿದ್ರಿ. ನಾವೇನು ಮಾಡ್ತೀವಿ? ಓದ್ತೀವಿ ವಾಕ್ಯವನ್ನು, ಅದನ್ನು ಪ್ರಾರ್ಥನೆ ಮಾಡಲ್ಲ. ದೇವರ ವಾಕ್ಯವನ್ನು ಪ್ರಾರ್ಥನೆ ಮಾಡುವುದಂದರೆ ಒಂದೊಂದು ವಾಕ್ಯವನ್ನು ಓದಿ ಆ ವಾಕ್ಯವನ್ನೇ ತಿರುಗಿ ಏನು ಮಾಡಬೇಕು? ಪ್ರಾರ್ಥನೆಯಾಗಿ ಹೇಳಬೇಕು. ಫಾರ್ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ 27ರಲ್ಲಿ, ಕೀರ್ತನೆಗಳು 27 1ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ದೇವರು ನನ್ನ ಬೆಳಕು, ನನ್ನ ರಕ್ಷಕರಾಗಿದ್ದಾರೆ, ನನಗೆ ಯಾರಿಗೂ ಭಯಪಡೇನು. ಇದೇ ನೀವು 27ರಲ್ಲಿ ಕೊನೆ 3-4 ವಾಕ್ಯಗಳು ಓದಬೇಕಾದ್ರೆ ಏನು ಹೇಳ್ತಾರೆ? ದೇವರ ಒಳ್ಳೆತನವನ್ನು ನಾನು ಈ ಜೀವಿತದಲ್ಲೇ ನೋಡ್ತೀನಿ, ಮನಸ್ಸೇ ಏನು ಮಾಡಬೇಡ, ಹೆದರದಿರು, ದಿಗ್ಭ್ರಮೆಗೊಳ್ಳದೇ ಇರೋ, ದೇವ್ರ ಮೇಲೆ ನಂಬಿಕೆ ಇಡು ಅಂತ. ಇಷ್ಟು ಜನ ಈ ವಾಕ್ಯವನ್ನೇ ಓದಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರು ಈ ಪ್ರಾರ್ಥನೆ ಯಾವ ರೀತಿ ಇತ್ತಂದರೆ, ನಾನು ಈ ಕಾಲನ್ನು ಬಿಟ್ಟು ಆಚೆ ಬರಬೇಕಂದ್ರೆ ದೇವರು ಉಪಯೋಗಿಸಿದ ಒಂದು ಬೈಬಲ್ ವರ್ಸಸ್ ಯಾವುದಂದರೆ ಕೀರ್ತನೆ 51. ಕೀರ್ತನೆ 51 ಓದಬೇಕಾದ್ರೆ ದೇವ್ರು ನನ್ನ ಜೊತೆ ಯಾವ ರೀತಿ ಮಾತಾಡಿದ್ರೆ ಅಂದರೆ, ಒಂದೊಂದು ವಾಕ್ಯವನ್ನು ಓದಿ ಅದನ್ನೇ ಪ್ರಾರ್ಥನೆಯಾಗಿ ಮಾಡಿದೆ. ಯಾಕಂದರೆ ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕಂದರೆ ದೇವರೇ ಇದಾದ ಮೇಲೆ ಒಂದೇನಾಗಬೇಕು, ಒಂದು ನಾನು ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೇಕು, ಅಥವಾ ನೀವೇ ನನ್ನನ್ನು ಬಂದು ಹೇಳ್ಕೊಬೇಕು, ಎರಡಲ್ಲೂ ಒಂದು ಆಗಬೇಕು ಅಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟೋ ಸತಿ ಕೀರ್ತನೆ 51 ಓದಿದ್ದೀನಿ. ಆದರೆ ಅದನ್ನು ಪ್ರಾರ್ಥನೆಯಾಗಿ ಮಾಡುವಾಗ ದೇವರೇ ಈ ಮಾತನ್ನು ಕೇಳಿ 27 ಪ್ರಾರ್ಥನೆಯಾಗಿ ಮಾಡುವಾಗ ಮನಸ್ಸಲ್ಲಿ ಸಮಾಧಾನ ಬರುತ್ತೆ. ಆಮೇನ್. ಯಾಕಂದರೆ ದೇವರ ವಾಕ್ಯವನ್ನು ಪವಿತ್ರಾತ್ಮರು ಅಭಿಷೇಕ ಕೊಟ್ಟಿದ್ದಾರೆ. ಆಮೇನ್. ನನ್ನ ಪ್ರಾರ್ಥನೆಯಲ್ಲಿ ಇಲ್ಲದೇ ಇರುವಂಥ ಅಭಿಷೇಕ ಸಡನ್ ಆಗಿ ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುವಾಗ ಅಭಿಷೇಕ ಆಗಿ ಬರುತ್ತೆ. ಆಮೇನ್. ಈ ದೇವರ ವಾಕ್ಯವನ್ನು ಓದಿ ಅದನ್ನು ಅಭಿಷೇಕವಾಗಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮನಸ್ಸು ಮಾರ್ಪಡುತ್ತೆ. ಕೀರ್ತನೆಗಳನ್ನು ಎಸ್ಪೆಷಲಿ ಕೀರ್ತನೆ ಓದಬೇಕಾದ್ರೆ ಅದನ್ನು ಪ್ರಾರ್ಥನೆಯಾಗಿ ಮಾಡೋದನ್ನು ಕಲೀರಿ. ಇದನ್ನೇ ನಾವು ಎಷ್ಟು ಏನು ಮಾಡ್ತೀವಿ, ಅನುದಿನ ಏನು ಮಾಡ್ತೀವಿ, Psalm 121, 91, 23 ಹೇಳುವಂಥ ಜನರಿದ್ದಾರೆ, ಅದನ್ನೇ ಪ್ರಾರ್ಥನೆ ಮಾಡಬೇಕು. ದೇವರು ನನ್ನ ಕುರುಬರಾಗಿದ್ದಾರೆ, ನಾನು ಕೊರತೆ ಪಡುವುದಿಲ್ಲ. ಅದನ್ನೇ ತಿರುಗಿ ಹೇಳುವಾಗ, ದೇವರೇ ನೀವೇ ನನ್ನ ಕುರುಬರಾಗಿದ್ದೀರಾ, ನಾನು ಕೊರತೆ ಪಡೋದಿಲ್ಲ ಅಂತ ಹೇಳುವುದನ್ನು ನಾನು ವಿಶ್ವಾಸದಿಂದ ನಂಬಿಕೆಯಿಂದ ಕೇಳ್ತಾ ಇರುವಾಗ ಅದು ನನಗೆ ಆಶೀರ್ವಾದವಾಗಿ ಅಭಿಷೇಕವಾಗಿ ಮಾರ್ಪಡುತ್ತೆ. ಆಮೇನ್. ಈ ಕೀರ್ತನೆ ದಾವೀದನು ಏನು ಮಾಡ್ತಾನೆ, ನನ್ನನ್ನು ತಾನು ಮೊದಲು ದೇವರಲ್ಲಿ ಬಲಪಡಿಸಿಕೊಂಡು ಆಮೇಲೆ ಆ ಈಫಾದನ್ನು ಇಟ್ಕೊಂಡು ದೇವರ ಹತ್ರ ಪ್ರಶ್ನೆ ಕೇಳ್ತಾನೆ. ಏನಂತ? ದೇವರೇ ನಾನು ಇಲ್ಲಿ ಹೋದರೆ ನನಗೆ ಜಯ ಸಿಗತ್ತಾ ಸಿಗಲ್ವಾ? ದೇವರಲ್ಲಿ ಬಲಪಡದೆ ದೇವರ ಹತ್ರ ಹೋಗಿ ನನ್ನ ಕಷ್ಟ ಕಾಲದಲ್ಲಿ ನಾನು ಉತ್ತರಗಳು ಕೇಳುವಾಗ ಏನಾಗಲ್ಲ, ಉತ್ತರ ಸಿಗಲ್ಲ. ಮೊದಲು ದೇವರಲ್ಲಿ ಬಲಪಡಬೇಕು. ಆಮೇನ್. ದೇವರಲ್ಲಿ ಬಲಪಡದೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡದೆ ನಾನು ದೇವರ ಹತ್ರ ಹೋಗಿ ಉತ್ತರ ಕೇಳಿ ಉಪಯೋಗ ಇಲ್ಲ, ಪ್ರಶ್ನೆ ಕೇಳಿ ಉಪಯೋಗ ಇಲ್ಲ. ಯಾಕಂದರೆ ಉತ್ತರ ಸಿಗಲ್ಲ. ಮೊದಲು ಏನು ಮಾಡಬೇಕು? ದಾವೀದನು ತನ್ನ ಬಲಪಡಿಸಿದ ರೀತಿಯಲ್ಲಿ ಬಲಪಡಿಸ್ಕೊಬೇಕು. ಆಮೇನ್. ಫಿಲಿಸ್ಟೈನ್ ವಿರೋಧವಾದಾದ್ಮೇಲೆ ಸೌಲ್ ಏನು ಮಾಡ್ತಾನೆ? ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಸೌಲ್ ಏನಾಗ್ತಾನೆ? ಸತ್ತೋಗ್ಬಿಡ್ತಾನೆ. ಆದರೆ ಇದನ್ನೇ ದೇವ್ರ ಹತ್ರ ಕೇಳಿದ ಮೇಲೆ ಹೋದಂಥ ದಾವೀದನು ಏನಾಗ್ತಾನೆ?
ಜಯ ಹೊಂದ್ಕೊಂಡು ತನ್ನ ಮನೆಯವರೆಲ್ಲರ ಕರ್ಕೊಂಬಂದು, ಅದು ಮಾತ್ರ ಅಲ್ಲ, ಸೌಲ್ ಮಾಡದೇ ಇದ್ದಂಥ ಒಂದು ಕೆಲಸ ಏನೋ ಆಮೇಲೆ ಎಲ್ಲರನ್ನು ಸಾಯಿಸ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನು ದಾವೀದನು ಮಾಡ್ತಾನೆ. ಆಮೇಲೆ ದಾವೀದನು ಮಾಡಿ ಆಮೇಲೆಕೆರಲ್ಲೇ ಕೆಲವು ಚಿಕ್ಕ ಹುಡುಗರು ಮಾತ್ರ, ಹಂಗಂದ್ರೆ ಯಂಗ್ ಮೆನ್, ಯವನಸ್ಥರು ಮಾತ್ರ ಏನಾಗ್ತಾರೆ ಅಂದರೆ ಕುದುರೆಗಳು ಏರಿ ಓಡೋಗ್ಬಿಡ್ತಾರೆ. ಮಿಕ್ಕಿದ್ದು ಎಲ್ಲರನ್ನು ದಾವೀದನು ಏನು ಮಾಡ್ತಾನೆ, ಸಾಯಿಸ್ಬಿಡ್ತಾನೆ. ಏನಕ್ಕೋಸ್ಕರ ಅಮೇಲೆಕ್ಯರನ್ನು ಸಾಯಿಸ್ಬೇಕು ಅಂತ ದೇವರು ಹೇಳ್ತಾರೆ? ಇಸ್ರೇಲ್ ಜನರು ಬರಬೇಕಾದ್ರೆ, ಇಲ್ಲಿಂದ ಈಜಿಪ್ಟಿಂದ ಬರಬೇಕಾದ್ರೆ ಅಮೇಲೆಕ್ಯ ಜನರು ಏನು ಮಾಡ್ತಾರೆ, ಅವ್ರಿಗೆ ವಿರೋಧವಾಗಿ ಎದ್ದು ನಿಂತ್ಕೊಂಡು ಪರ್ಮಿಷನ್ ಕೊಡಲ್ಲ. ಆ ಕಾರಣದಿಂದ ದೇವರು ನನ್ನ ಜನರಿಗೆ ವಿರೋಧವಾಗಿ ಇವ್ರು ಬಂದಿದ್ದ ಕಾರಣದಿಂದ ಇವ್ರನ್ನ ಸಾಯಿಸ್ಬೇಕು ಅಂತ ಸೌಲ್ ಹತ್ರ ಹೇಳ್ತಾರೆ. ಸೌಲ್ ಮಾಡದೇ ಇದ್ದಂಥ ವಿಷಯವನ್ನು ಫಿಲಿಸ್ತೀನ್ರ ಮಧ್ಯದಲ್ಲಿ ಇದ್ದಂಥ ದಾವೀದನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ದೇವ್ರ ಕೆಲಸ ಮುಗಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಜೀವನದಲ್ಲಿ ಏನು ಅಂದ್ಕೊಳ್ತೀವಿ ಅಂದರೆ, ದೇವ್ರ ಹತ್ರ ನಾನು ರಕ್ಷಣೆ ಹೊಂದ್ಕೊಂಡೆ, ಅದಾದಮೇಲೆ ಏನಪ್ಪ ನಾನು ಇಷ್ಟು ಮುಂಚೆ ಇದ್ದಿದ್ದಕ್ಕಿಂತ ಇನ್ನೂ ಹಿಂದೆ ಹೋಗ್ಬಿಟ್ನಲ್ಲ, ಅಟ್ಲೀಸ್ಟ್ ಮೊದಲಾದರೂ ಇನ್ನೂ ನನಗೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಹಿಂದೆ ಹೋಗ್ತಾ ಇದ್ದೀನಲ್ಲ ಅಂತ. ಆದರೆ ಅದೇ ದೇವರ ವಾಕ್ಯದಲ್ಲಿ ಏನು ಹೇಳುತ್ತಂದರೆ, ಯು ಆರ್ ಅಬೌವ್ ಇನ್ ದ ಹ್ಯಾಂಡ್ಸ್ ಆಫ್ ಅನ್ ಆರ್ಚರರ್. ಆರ್ಚರರ್ ಅಂದರೆ ಇದು ಬಿಲ್ಲು ಬಾಣ ಬಿಡ್ತಾರಲ್ಲ, ಒಂದು ಬಾಣ ತಾನೇ ಅದು. ಒಂದು ಬಾಣವನ್ನು ಬಿಡಬೇಕಂದ್ರೆ ಮೊದಲು ಏನು ಮಾಡಬೇಕು, ಅದನ್ನು ಎಳಿಬೇಕು. ಮೊದಲು ಎಳಿಯೋದಂದರೆ ಮೊದಲು ಹಿಂದೆ ಹೊಡೆದು ಆಮೇಲೆ ಏನು ಮಾಡ್ತಾರೆ, ಮುಂದೆ ಬರ್ತಾರೆ. ನಾವು ಎಷ್ಟೇ ಬಿದ್ರೂ ನಮ್ಮ ಮನಸ್ಸಿನಲ್ಲಿ ಏನಿರಬೇಕಂದ್ರೆ, ನಾನು ದೇವರ ಕೈಗಳಲ್ಲಿ ಒಂದು ಬಾಣವಾಗಿದ್ದೇನೆ, ಅವರು ಬಿಲ್ಲುಗಾರರಾಗಿದ್ದಾರೆ. ಆಮೇಲೆ ಅವರು ಆ ಬಿಲ್ಲನ್ನು ಬಿಡುವಾಗ ನಾನು ನನ್ನ ಜೀವನವನ್ನು ಹೋಗಿ ಏನು ಮಾಡ್ಬೋದು, ಗುರಿಯನ್ನು ಹೋಗಿ ಮುಟ್ಬೋದು. ಆದರೆ ಮುಟ್ಟೋದಕ್ಕೆ ಮೊದಲು ನಾನೇನಾಗಬೇಕು, ಮೊದಲು ಸ್ವಲ್ಪ ಹಿಂದೆ ಹೋಗ್ಬೇಕು. ಕಷ್ಟಗಳು ನನ್ನ ಜೀವನದಲ್ಲಿ ಬರಬೇಕು. ಯಾಕಂದರೆ ಆ ಕಷ್ಟದಲ್ಲಿ ನನ್ನನ್ನು ಪರೀಕ್ಷಿಸಿ ಸರಿಪಡಿಸ್ತಾರೆ. ಆಮೇಲೆ ಇವಾಗ ಪ್ರಶ್ನೆ ಕೇಳ್ತೀನಿ ತಿರುಗಿ, ದೇವರು ಯಾಕೆ ಬೆಳಕಾಗಿದ್ದಾರೆ? ದೇವರು ನಮ್ಮ ದಾರಿಗೆ ದೀಪವು ದೇವರ ವಾಕ್ಯ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ. ಆಮೇಲೆ ಅಂಥ ದೇವರು ನಮ್ಗೆ ಯಾವ ರೀತಿ ಬೆಳಕಾಗಿದ್ದಾರೆ? ಮೊದಲನೇ ಯೋಹಾನ 1 ಜಾನ್ 5ನೇ ವಾಕ್ಯದಿಂದ ಓದಿ. 1 ಯೋಹಾನ ವಚನ 5. ನಾವು ಅವರಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾರೆ ಮತ್ತು ಅವರಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇವರು ಬೆಳಕಾಗಿದ್ದಾರೆ ಮತ್ತು ಅವರಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿ ಇದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ. ಇದು ತುಂಬಾ ಮುಖ್ಯವಾದಂತ ವಾಕ್ಯ. ಇಲ್ಲೇನು ಹೇಳ್ತಾರೆ? ದೇವರ ಜೊತೆಯಲ್ಲಿ ಅನ್ಯೋನ್ಯತೆ. ನಾನು ಕ್ರಿಸ್ತನು ಅಂತ ಹೇಳಿಕೊಂಡು ನಾನು ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ನಾವು ಕತ್ತಲೆಗೆ ವಿರೋಧವಾಗಿ ಹೋರಾಡಿ ಕತ್ತಲೆಯಿಂದ ಆಚೆ ಬರುವುದಕ್ಕೂ ಕತ್ತಲೆಯಲ್ಲಿ ಜೊತೆಯಲ್ಲೇ ನಡೆದುಕೊಂಡು ನಾನು ಕ್ರೈಸ್ತನು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನಾವೇನು ಮಾಡಬೇಕು? ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳಿಗೆ ವಿರೋಧವಾಗಿ ಹೋರಾಡಬೇಕು. ಕೆಟ್ಟ ಗುಣಗಳು ಕತ್ತಲೆ ಆಗಿದೆ. ಆಮೇಲೆ ಕಂಟಿನ್ಯೂ ಮಾಡಿ. ಸತ್ಯವನ್ನು ಅನುಸರಿಸುವವರು ಅಲ್ಲ, ಆದರೆ ಅವರು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಮತ್ತು ಅವರ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ತಿರುಗಿ ಓದಿ ವಾಕ್ಯ, 7ನೇ ವಾಕ್ಯ ಅಲ್ಲ? ತಿರುಗಿ ಓದಿ. ಆದರೆ ಅವರು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಿಂದ ಇದ್ದೇವೆ ಮತ್ತು ಅವರ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆಮೇನ್. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಒಬ್ಬರೊಬ್ಬರ ಜೊತೆ ಏನ್ ಮಾಡ್ಬೇಕಂತೆ? ಅನ್ಯೂನತೆಯಿಂದ ಬಾಳಿ ಬೆಳಕಿನಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಬೆಳಕಲ್ಲಿ ನಡೆಯೋದು ಯಾವಾಗ ನೋಡಿದ್ರು ಒಂಟಿಯಾಗಿ ನಡೆಯಕ್ಕೆ ಪ್ರಯತ್ನ ಪಡ್ತೀವಿ.
ಇವೆಲ್ಲರೂ ಏನು ಹೇಳ್ತೀವಿ ಅಂದರೆ ದೇವ್ರ ಜೊತೆ ನಡೆಯೋದು ನಾನೊಬ್ಬ ನಡಿಬೇಕು, ನನಗೂ ದೇವ್ರಿಗೆ ಬಿಟ್ಟಿದ್ದು, ನಾನು ಸುಳ್ಳು ಅಂತ ಹೇಳಿ ನಾನು ದೇವರೇ ನಡಿಬೇಕು, ಮೇಯ್ನಾಗಿ ನಾನು ದೇವ್ರು ನಡಿಬೇಕು. ಆದರೆ ಅದಕ್ಕೆ ನಮಗೆ ಸಭೆ ಅಂತ ಕೊಟ್ಟಿರೋದು ಯಾವ ಕಾರಣದಿಂದ? ಒಬ್ಬರನ್ನೊಬ್ಬರು ಬೆಳಕಿನಲ್ಲಿ ನಡೆಸೋದಕ್ಕೆ. ಆಮೇನ್. ನಾನು ಬೆಳಕಲ್ಲಿ ನಡೆದ್ರೆ ಮಾತ್ರ ಸಾಕಾಗಲ್ಲ, ಜೊತೆಯಲ್ಲಿ ನಡೆಯುವವರು ಸಹ ಬೆಳಕಲ್ಲಿ ನಡಿಬೇಕು. ನಾನು ದೇವರಲ್ಲಿ ಬಲವಾಗಿ ಇಲ್ಲದೆ ಹೋದರೆ ಜೊತೆಯಲ್ಲಿರೋರನ್ನ ಬಲಪಡಿಸೋದಕ್ಕೆ ಸಾಧ್ಯವಿಲ್ಲ. ಆಮೇನ್. ನಾನು ಬಲಹೀನವಾಗುವಾಗ ಅವರು ನನ್ನನ್ನು ಬಲಪಡಿಸಬೇಕು. ಆಮೇನ್. ನಾವು ಒಬ್ಬರ ಜೊತೆ ಒಬ್ಬರು ಅನ್ಯೂನತೆಯಾಗಿ ನಡೆದರೆ ಮಾತ್ರನೇ ನಾವು ಸರಿಯಾದ ದಾರಿಯಲ್ಲಿ ನಡೆಯೋಕ್ಕಾಗೋದು. ಆಮೇನ್. ನಾವು ಒಬ್ಬರ ಜೊತೆ ಒಬ್ಬರು ಅನ್ಯೂನತೆಯಲ್ಲಿ ನಡೆಯದೇ ಹೋದರೆ ನಾವು ಬೆಳಕಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಈ ರೀತಿ ನಡೆಯಬೇಕಾದರೆ ನಾವು ಪಾಪದಲ್ಲಿ ಬೀಳುವಾಗೆಲ್ಲ, ಅಂದರೆ ನಾವು ಕೆಳಗಡೆ ಬೀಳುವಾಗೆಲ್ಲ ನಮ್ಮನ್ನು ಶುದ್ಧೀಕರಿಸಿ ತಿರುಗಿ ಓಡು ಅಂತ ಹೇಳುವುದು ಯಾರು? ಯೇಸು ಕ್ರಿಸ್ತುವಿನ ರಕ್ತ. ಆಮೇನ್. ನಾವು ಪಾಪದ ಜೊತೆ ಹೋರಾಟ ನಡೆಸುವುದಕ್ಕೆ ಶಕ್ತಿ ಕೊಡೋದು ಯಾರು? ಯೇಸು. ಆಮೇನ್. ಒಂದು ಪಾಸ್ಟರು ಒಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ಏಸಪ್ಪ ಗೋಲ್ಡ್ ಚೈನ್ ಹಾಕ್ಕೊಂಡಿಲ್ಲ ಅಂತ, ಅಥವಾ ಯಾವುದೇ ಒಂದು ಚೈನ್ ಹಾಕಿಲ್ಲ, ಒಂದು ಏನು ಹೇಳ್ತಾರೆ ಚೈನ್, ಏನು ಹೇಳ್ತೀರಾ ಕನ್ನಡದಲ್ಲಿ? ಹಾಂ, ಸರವನ್ನು ಯಾಕೆ ದೇವ್ರು ಯಾಕೆ ಚೈನ್ ಹಾಕ್ಕೊಂಡಿಲ್ಲ ಇದು ಯೇಸು ಕ್ರಿಸ್ತು ಅಂತ ಒಂದು ಪಾಸ್ಟರ್ ಪ್ರಶ್ನೆ ಕೇಳ್ತಾರೆ. ಇದನ್ನು ಲಾಸ್ಟಲ್ಲಿ ನೀವು ಉತ್ತರ ಕೊಡಿ, ಯೋಚನೆ ಮಾಡಿ ಉತ್ತರ ಕೊಡಿ. ಆಯಿತು, ಇಲ್ಲಿ ನೆಕ್ಸ್ಟ್ ವಾಕ್ಯ ಹೇಳಿ 8. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅವರು ನಂಬಿಗಸ್ತರು ನೀತಿವಂತರು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವರು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಅವರನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಮತ್ತು ಅವರ ವಾಕ್ಯವು ನಮ್ಮಲ್ಲಿ ಇಲ್ಲ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡುವುದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕರು ನಮಗಿದ್ದಾರೆ. ಅವರು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿ ಇದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾರೆ. ನಾವು ಅವರ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಅವರನ್ನು ಬಲ್ಲವರು ಆಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಆಮೇನ್. ನೋಡಿ, ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಾಕ್ಯನೇ. ಇದಾದಮೇಲೆ ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಳಿ ಮೊದಲನೇ ಯೋಹಾನ ಕಂಪ್ಲೀಟಾಗಿ ಓದಿ ನೋಡಿ, ತುಂಬ ಚೆನ್ನಾಗಿರುವಂಥ ವಾಕ್ಯ. ಆದರೆ ಅಲ್ಲಿ ಮೊದಲು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಬೆಳಕು ಇರುವುದಾದರೆ ನಮ್ಮಲ್ಲಿ ಏನಿರೋಕ್ಕಾಗಲ್ಲ, ಕತ್ತಲೆ ಇರೋಕ್ಕಾಗಲ್ಲ. ಕತ್ತಲೆ ವಿರೋಧವಾಗಿ ನಾವೇನು ಮಾಡೋಕ್ಕೆ ಪ್ರಾರಂಭಿಸ್ತೀವಿ? ಹೋರಾಟ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಯಾಕಂದರೆ ನಮಗೇನಾಗಿರುತ್ತೆ ಅಂದರೆ ದೇವರು ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾರೆ. ಆಮೇನ್. ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ. ಆದರೆ ಬಿಡಿಸಿದ ಮೇಲೆ ಆ ಪಾಪಗಳಿಗೆ ವಿರೋಧವಾಗಿ ಹೋರಾಡಬೇಕದು ನಮ್ಮ ಕರ್ತವ್ಯ. ಪಾಪಕ್ಕೆ ವಿರೋಧವಾಗಿ ಹೋರಾಡೋದಂದರೆ ಪಾಪನ ಬಿಟ್ಟು ದೂರ ಓಡೋದು. ನಮ್ಮ ದೊಡ್ಡ ಹೋರಾಟನೇ ಲೋಕದ ಆಸೆಗಳನ್ನು ಬಿಟ್ಟು ದೂರ. ನಾವು ಕ್ರಿಸ್ತಲ್ಲಿ ಬಂದಿದ್ದ ತಕ್ಷಣ ನಮ್ಮ ಆಸೆಗಳು ತಕ್ಷಣ ಮಾರ್ಪಡಲ್ಲ, ಏನಾಗುತ್ತೆ? ಸ್ವಲ್ಪ ಕಾಲ ಆದಮೇಲೆ ಮಾರ್ಪಡುತ್ತೆ. ಆಮೇನ್. ಆದರೆ ಈ ಬೆಳಕು ನಮ್ಮಲ್ಲಿ ಇದು ಎಲ್ಲಿಂದ ನೀವು ಓದ್ಬೋದು ಅಂದರೆ, ಮತ್ತೆ 6ನೇ ಅಧ್ಯಾಯದ ನೀವು ಓದಬೇಕಾದ್ರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಒಬ್ಬ ಮನಸ್ಸಿನಲ್ಲಿ 5 ಮತ್ತು 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ದ ಲೈಟ್ ವಿತ್ ಇನ್ ಯು ಶುಡ್ ಬಿ ಸೀನ್ ಅಂತ. ನಿಮ್ಮ ಒಳಗಡೆ ಇರುವಂಥ ಬೆಳಕು ಏನಾಗಬೇಕು? ಬೇರೆಯವ್ರಿಗೆ ಕಾಣಿಸಬೇಕು. ನಿಮ್ಮ ಒಳಗಡೆ ಏನಿರುತ್ತೆ, ಒಂದು ಬೆಳಕಿರುತ್ತೆ, ಅದು ಓದಿ. ಮತ್ತು 6ನೇ ಅಧ್ಯಾಯ, ಮತ್ತೆ 6 ಒಂದು ನಿಮಿಷ ಹೇಳ್ತೀನಿ. ಮತ್ತೆ 6ನೇ ಅಧ್ಯಾಯ 22-23. ಮತ್ತೆ 6ನೇ ಅಧ್ಯಾಯ ವಚನ 22. ಕಣ್ಣು ದೇಹಕ್ಕೆ ದೀಪವಾಗಿದೆ. ನೀವು ಹೀಗಿರುವಲ್ಲಿ ನಿಮ್ಮ ಕಣ್ಣು ನೆಟ್ಟಗಿದ್ದರೆ ನಿಮ್ಮ ದೇಹವೆಲ್ಲ ಬೆಳಕಾಗಿ ಇರುವುದು. ನಿಮ್ಮ ಕಣ್ಣು ಸರಿಯಾಗಿದ್ರೆ ನಿಮ್ಮ ದೇಹವೆಲ್ಲ ಬೆಳಕಾಗಿರತ್ತೆ. ನಿಮ್ಮ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಿಮ್ಮ ಕಣ್ಣು ಕೆಟ್ಟದಾಗಿದ್ದರೆ ನಿಮ್ಮ ದೇಹವೆಲ್ಲ ಕೆಟ್ಟದಾಗುವುದು. ಆಮೇನ್. ಕಂಟಿನ್ಯೂ ಮಾಡಿ. ಹಾಗಾದ್ರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟು ಎನ್ನಬೇಕು? ನಿನ್ನ ಒಳಗಡೆ ಇರುವಂತ ಬೆಳಕೆ ಕತ್ತಲಾದ್ರೆ ಇನ್ನು ಆ ಕತ್ತಲು ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆಮೇನ್. ನಾವು ಕ್ರಿಸ್ತುವಲ್ಲಿ ಬಂದ ಮೇಲೆ ಈ ಪ್ರಶ್ನೆಯನ್ನು ಅನುದಿನವೂ ಕೇಳಬೇಕು. ನಿಜವಾಗ್ಲೂ ನನ್ನ ಕಣ್ಣುಗಳು ಶುದ್ಧಿಪಡಿಸಲಾಗಿದೆಯಾ? ನನ್ನ ಮನಸ್ಸು ಚೇಂಜ್ ಆಗ್ತಾ ಇದೆಯಾ? ಅನ್ನೋದಿನವೂ
ನನ್ನ ಒಳಗಡೆ ನಿಜವಾಗ್ಲೂ ಬೆಳಕಿದೆಯಾ ಅಥವಾ ಕತ್ತಲು ಜಾಸ್ತಿ ಆಗಿದೆಯಾ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ಕಣ್ಗಳಲ್ಲಿ ಒಬ್ಬರನ್ನು ಎಲ್ಲ ವಿಷಯಗಳು ಎಲ್ಲಿ ಪ್ರಾರಂಭಿಸುತ್ತೆ? ಕಣ್ಣಲ್ಲಿ ಪ್ರಾರಂಭಿಸುತ್ತೆ. ಒಂದು ವಿಷಯ ಆದಂದರೆ ಇದೇ ಮೊದಲನೇ ಯೋಹಾನ 2ನೇ ಅಧ್ಯಾಯ ನೀವು ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ಅಲ್ಲಿ ಏನು ಕೇಳ್ತಾರೆ ಅಂದರೆ, ನೀವು ಬೆಳಕಲ್ಲಿ ನಡೀತಾ ಇದ್ದೀನಿ, ದೇವರ ಪ್ರೀತಿಯಲ್ಲಿ ನಡೀತಾ ಇದ್ದೀನಿ ಅಂತ ಹೇಳ್ತೀರಾ, ಆದರೆ ನಿಮ್ಮ ಸಹೋದರರು ನೋಡಿದರೆ ನಿಮಗೇನಿದೆ? ಹಾಗೇ ಇದೆ. ಆ ರೀತಿ ಹಾಗೇ ಇದ್ದರೆ ನೀವು ದೇವರಿಗೆ ಸೇರಿದವರು ಅಲ್ಲ ಅಂತ ದೇವರ ವಾಕ್ಯದಲ್ಲಿದೆ. ಆಮೇನ್. ನಿಮ್ಮ ಮನೇಲಿ ಹೋಗಿ ಖಂಡಿತವಾಗ್ಲೂ ಮೊದಲನೇ ಯೋಹಾನ ಓದಿ ನೋಡಿ. ನಮ್ಮನ್ನು ದೇವರು ಪರೀಕ್ಷಿಸಿ ಏನು ಮಾಡ್ತಾ ಇದ್ದಾರೆ? ಸರಿಪಡಿಸ್ತಾ ಇದ್ದಾರೆ. ಆ ಸರಿಪಡಿಸೋದು ಏನಕ್ಕೋಸ್ಕರ? ನಾವು ದೇವ್ರ ರಾಜ್ಯನ ಹೋಗಿ ಸೇರಬೇಕು ಅಂತ. ಆಮೇನ್. ನಮ್ಮ ಒಳಗಡೆಯಿಂದ ಏನು ಬರಬೇಕು ಅಂತ ದೇವರ ಆಸೆ? ಬೆಳಕು ಬೇರೆಯವ್ರಿಗೆ. ಅದಕ್ಕೆ ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ ಅಂತ ಹೇಳ್ತಾರೆ. ಆಮೇನ್. ಲೋಕಕ್ಕೆ ನಾವು ಬೆಳಕಾಗಿ ಇರುವುದಕ್ಕೆ ಕಾರಣ ಏನು? ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣ. ಈ ಗುಣವನ್ನು ಮಾರ್ಪಡಿಸೋದಕ್ಕೋಸ್ಕರನೇ ನಿಮ್ಮನ್ನು ರಕ್ಷಣೆಯೊಳಗಡೆ ದೇವರು ತಂದಿದ್ದಾರೆ. ಆಮೇನ್. ಈ ಗುಣವನ್ನು ಮಾರ್ಪಡಿಸುವುದು ಯಾವ ರೀತಿಯಲ್ಲಿ? ದೇವರು ನಮ್ಮ ವಿಶ್ವಾಸವನ್ನು ಪರೀಕ್ಷಿಸಿ. ಯಾರ ಮೇಲೆ ನಿಮ್ಮ ವಿಶ್ವಾಸ ನಿಜವಾಗ್ಲೂ ಇದೆ ಅಂತ ಯಾರು ಪರೀಕ್ಷೆ ಮಾಡ್ತಾ ಇದ್ದಾರೆ? ದೇವರು ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆಯನ್ನು ನಾವು ದಾಟಿ ಬರದೆ ಹೋದರೆ ನನ್ನ ಗುಣ ಮಾರ್ಪಡುವುದು ಸಾಧ್ಯ ಇಲ್ಲ. ಆಮೇನ್. ಎಲ್ಲರೂ ಇದನ್ನ ಅಂದ್ಕೊಳ್ಳೋಣ. ನಮ್ಮ ಗುಣವನ್ನು ಪರೀಕ್ಷೆ ಮಾಡಬೇಕು. ಅನುದಿನವೂ ನಮ್ಮ ಗುಣವನ್ನು ಪರೀಕ್ಷೆ ಮಾಡಿ ನೋಡಬೇಕು. ನಿಜವಾಗ್ಲೂ ನಾನು ದೇವರು ಹೇಳುವ ರೀತಿಯಲ್ಲಿ ನನ್ನ ಗುಣ ನಡೀತಾ ಇದೆಯಾ? ನಮ್ಮ ಗುಣ ಆ ರೀತಿ ಇಲ್ಲದೆ ಹೋದಾಗ ಏನಾಗುತ್ತೆ? ಸರಿಯಾದ ದಾರಿಯಲ್ಲಿ ನಾವು ನಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುಣವನ್ನು ದೇವರು ಯಾವ ರೀತಿ ಮಾರ್ಪಡಿಸ್ತಾರೆ? ಜೇಮ್ಸ್ 1ನೇ ಅಧ್ಯಾಯದ ಪ್ರಕಾರ ನಮಗೆ ಬರುವಂಥ ಎಲ್ಲ ಕಷ್ಟಗಳ ಮೂಲಕ ನಮ್ಮ ವಿಶ್ವಾಸದ ಸರಿಯಾದ ರೀತಿಯಲ್ಲಿ ನಿಂತ್ಕೊಳ್ಳುವ ರೀತಿಯಲ್ಲಿ ದೇವರು ನಮಗೆ ಕಲಿಸ್ತಾರೆ. ಆಮೇನ್. ನಾವು ಸರಿಯಾಗಿ ನಿಂತ್ಕೊಳ್ಳೋದು ಯಾವ ರೀತಿಯಲ್ಲಿ? ದೇವರ ವಾಕ್ಯದ ಮೇಲೆ ನಮ್ಮ ಕಣ್ಣುಗಳಿರುವಾಗ. ನಮ್ಮ ಪ್ರಾರ್ಥನೆ ಎಲ್ಲ ಏನಾಗಿ ಮಾರ್ಪಡಬೇಕು? ಕೀರ್ತನೆಗಳೆಲ್ಲವೂ ಪ್ರಾರ್ಥನೆಯಾಗಿ ಮಾರ್ಪಡಬೇಕು. ಆ ಪ್ರಾರ್ಥನೆಯಾಗಿ ಮಾರ್ಪಡುವಾಗಲೇ ನಮ್ಮ ಕಷ್ಟದಲ್ಲೂ ಸಹ ನಾವು ದಾಟಿ ಬರುವಾಗ ದೇವರ ಏನು ಹೇಳ್ತೀರಾ? ದೇವರ ಕರುಣೆ ನಮ್ಮ ಮೇಲೆ ಇರುತ್ತೆ. ಆಮೇನ್. ಈ ಕಷ್ಟ ಕಾಲದಲ್ಲೂ ಸಹ ದೇವರ ಕರುಣೆ ನಮ್ಮ ಮೇಲೆ ಇರುತ್ತೆ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನೀವುಳ್ಳು ನಮಗೆ ಕೃಪಿಸಿದ ಕಲಿಯೋದು ಅದಕ್ಕಾಗಿ ಸ್ತೋತ್ರ. ಈ ದಿನ ನೋಡೋ ಕೃಪೆನ ಆಶೋದನ್ನು ಕೊಟ್ಟರಲ್ಲ ಅದಕ್ಕಾಗಿ ಸ್ತೋತ್ರಪ್ಪ. ದಿನ ನೋಡೋಕ್ಳು ಕೃಪೆನ ಆಶೋದನ್ನು ಕೊಡೋದೇನ ಮೇಲೆ ಆಶೋಚನೆ ಮಾಡಿದ ಪಾಪಗಳು ತಪ್ಪುಗಳಿದ್ರಲ್ಲೂ ಕ್ಷಮಿಸಿ ಅಪ್ಪ. ನಮ್ಮ ಗುಣವನ್ನು ನೀವು ಪರೀಕ್ಷೆ ಮಾಡಿ ನಮ್ಮನ್ನು ಸರಿಪಡಿಸುವಾಗ ಅಪ್ಪ ಸ್ತೋತ್ರ, ನಾವು ಸರಿಯಾದ ದಾರಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಂತ್ಕೊಳ್ಳೋದಕ್ಕೆ ಶಕ್ತಿಯನ್ನು ದೇವರು ನಿಮ್ಮ ಕೃಪೆಯ ಮೂಲಕ ನಮಗೆ ಕೊಡದೆ ಹೋದ್ರೆ, ಯಾಕಂದರೆ ನಿಮ್ಮ ಕೃಪೆಯಪ್ಪ ಸರಿಯಾದ ದಾರಿಯಲ್ಲಿ ನಡೆಯುವುದಕ್ಕೂ ದುಷ್ಟ ಕಾರ್ಯಗಳನ್ನು ಬಿಟ್ಟು ದೂರ ಬರುವುದಕ್ಕೂ ನಮ್ಮ ಕಲಿಸತ್ತೆ ಅಂತ ನಿಮ್ಮ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯದ ಪ್ರಕಾರ ಯೇಸುವೇ ಸ್ತೋತ್ರ, ದಾವೀದನನ್ನಪ್ಪ 11 ಸಾರಿ ಅವನು ಪರೀಕ್ಷೆ ಮಾಡಿದ ಮೇಲೆ ಅಪ್ಪ ಫಿಲಿಸ್ಟೀನ ಜನರಲ್ಲಿ ಹೋಗಿ ಬಾಳಕ್ಕೆ ಪ್ರಾರಂಭಿಸ್ತಾರೆ. ನಾವು ಎಷ್ಟು ಜನ ನಿಜವಾಗ್ಲೂ ಫಿಲಿಸ್ಟೀನರ ನಡುವೆ ಬಾಳ್ತಾ ಇದ್ದೀವಿ? ಅರ್ಥನೇ ಆಗದೆ ಅಂತ ಜನರು ಇದ್ದೀವಪ್ಪ. ಯಾಕಂದರೆ ನಮಗೆ ಸ್ವಲ್ಪ ದೇವರ ವಾಕ್ಯವನ್ನು ಕಂಡ್ರೆ ದೇವರ ವಾಕ್ಯ ಅರ್ಥ ಆಗಲ್ಲ. ದೇವರ ವಾಕ್ಯ ಸ್ವಲ್ಪ ಎಷ್ಟೋ ಚೆನ್ನಾಗಿದ್ದಂಥ ಜನರು ಸಡನ್ನಾಗಿ ಸ್ವಲ್ಪ ಸ್ತೋತ್ರ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ಟಿರ್ತಾರೆ. ಅಂಥ ಜನರನ್ನು ಸಹ ಅಪ್ಪ ನೀವು ಕರುಣೆ ಇಟ್ಟು ನೋಡಿ. ದಾವೀದನನ್ನು ಫಿಲಿಸ್ಟೀನ್ ಮಧ್ಯದಿಂದ ಯಾವ ರೀತಿ ಅವ್ರು ಬಲಪಡಿಸ್ಕೊಂಡ್ಬಂದ್ರು, ತಮ್ಮನ್ನು ತಾವು ಬಲಪಡಿಸಿಕೊಳ್ಳೋಕೆ ಸಹಾಯ ಮಾಡಿದೇವ್ರೆ. ವಾಕ್ಯದಲ್ಲಿ ಪ್ರತಿಯೊಬ್ಬರು ಬಲ ಹೊಂದಿಕೊಳ್ಳೋಕೆ ಸಹಾಯ ಮಾಡಿ. ವಾಕ್ಯವನ್ನು ನಮಗೆ ಆಹಾರವಾಗಿದೆ ಅಂತ ಹೇಳ್ತಿರಲ್ಲ, ನಿಮ್ಮ ಆಹಾರವನ್ನು ನಾವು ತಿನ್ನುವಾಗ ಅಪ್ಪ ಸ್ತೋತ್ರ ನಮ್ಮನ್ನು ಬಲಪಡಿಸಿ. ನಮ್ಮ ಈ ಕಷ್ಟದ ಕಾಲಗಳನ್ನು ಸಹ ನಾವು ದಾಟಿ ಬರುವಾಗಪ್ಪ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಿ ನಿಮ್ಮ ನಾಮನ್ನು ಮೈಪಡಿಸಿ ಲೋಕಕ್ಕೆ ಬೆಳಕಾಗಿ ಮಾರ್ಪಡಿಸಿ. ನಮ್ಮಲ್ಲಿರುವಂಥ ಹಗೆತನ, ದ್ರೋಹ, ಸ್ವಲ್ಪ ಏನೆಲ್ಲ ಕೆಟ್ಟದಿದೆಯೋ ಎಲ್ಲವನ್ನು ತೆಗೆದು ಒಳ್ಳೆ ಮನುಷ್ಯರಾಗಿ ಮಾರ್ಪಡಿಸಿ. ಇನ್ನೊಂದು ಮಾರ್ದಿದ್ದೀರ ಆಶಿಸಿ ಯೇಸುವಿನ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.